ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां शठकोपमुनीश्वरं श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यशठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्धत्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। वात्स्यश्रीकृष्णसूरीन्द्रपदपङ्कजषट्पदम् अनन्तपद्मनाभार्यं भारद्वाजमहं भजे। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळरङ्गर्क्कु पन्नतिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு. சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. கீழ்வானம் வெள்ளென்றெருமை சிறுவீடு மேய்வான் பரந்தனகான் மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவான் வந்து நின்றோம். கோது கலமுடைய பாவாய் எழுந்திராய் பாடிப்பறை கொண்டு மாவாய் பிளந்தானை மல்லரை மாட்டிய தேவாதி தேவனை சென்று நாம் சேவித்தால் ஆவா என்றாராய்ந்தருளேலோர் ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ கீசு கீசென்றெங்கும் மானைச்சாத்தன் கலந்து பேசின பேச்சரவம் கேட்டிலையோ பேய்ப்பெண்ணே காசும் பிறப்பும் கலகலப்பக்கை பேர்த்து வாசனரும் குழல் ஆய்ச்சியர் மத்தினாலோசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனைப் பாடவும் நீ கேட்டே கிடத்தியோ தேசமுடையாய் திரவேலோர் எம்பாவாய்.
ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ಪ್ರಣಾಮಗಳು. ನಿನ್ನೆಯ ದಿವಸ ನಾವು ಉಪನ್ಯಾಸದಲ್ಲಿ 7ನೆಯ ಪಾಶುರದ ಅರ್ಥಗಳನ್ನು ನೋಡಿದ್ವಿ. ಅದರಲ್ಲಿ ಕೆಲವೊಂದು ಸಾಮಾನ್ಯವಾದ ಅರ್ಥಗಳಾದರೆ ಇನ್ನೂ ಕೆಲವೊಂದು ವಿಶೇಷವಾದ ಅರ್ಥಗಳು. ಆ ರೀತಿಯಲ್ಲಿ ನಾವು 7ನೆಯ ಪಾಶುರದ ಅರ್ಥಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ನಿನ್ನೆ ಹೇಳಿದ ಹಾಗೆ ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್. ಕೀಶು ಕೀಶು ಅಂತ ಆ ಪಕ್ಷಿಗಳು ಕರಿತಾ ಇವೆ. ಏನಕ್ಕೆ ಹಾಗೆ ಕೂಗ್ತಾ ಇವೆ ಆ ಪಕ್ಷಿಗಳು ಅಂತ ಅಂದರೆ, ಆ ಕೇಶವ ಅನ್ನುವಂತಹ ನಾಮವನ್ನು ಕೂಗಲು ಪ್ರಯತ್ನಿಸಿ ಆ ಕೇಶವ ಅಂತ ಸಂಪೂರ್ಣವಾಗಿ ಅವಕ್ಕೆ ಕೂಗೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಆ ಕೇಶವ ಅನ್ನೋದನ್ನು ಸಂಪೂರ್ಣವಾಗಿ ಹೇಳೋದಕ್ಕೆ ಆಗ್ತಾ ಇಲ್ವಲ್ಲ, ಆದ್ದರಿಂದಲೇ ಕೀಶು ಕೀಶು ಅಂತ ಅದನ್ನು ಹೇಳ್ತಾ ಇವೆ. ಆ ರೀತಿಯಲ್ಲಿ ಆ ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಅನ್ನುವ ರೀತಿಯಲ್ಲಿ ನಾವು 6ನೆಯ ಪಾಶುರದಲ್ಲಿ, ಅಂದರೆ ಇದಕ್ಕೆ ಹಿಂದಿನ ಪಾಶುರದಲ್ಲಿ ನಾವು ನೋಡಿದಂತಹ ತಿರುನಾಮ ಯಾವುದು ಅಂದರೆ ಮೆಲ್ಲ ಎഴുந்து ಹರಿ ಎಂಡ್ರ ಪೇರರವಂ, ಹರಿ ಅನ್ನುವಂತಹ ತಿರುನಾಮವನ್ನು ನೋಡಿದ್ವಿ. ಈಗ ನೋಡುತ್ತಿರುವಂತಹ ತಿರುನಾಮ ಕೀಶು ಕೀಶು, ಅಂದರೆ ಅದು ಕೇಶವನನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ಹರಿ ಅನ್ನುವಂಥದ್ದಾಗಲಿ ಕೇಶವ ಅನ್ನುವಂಥದ್ದಾಗಲಿ ಇಲ್ಲಿ ಗೋದಾದೇವಿ ಈ ಒಂದು ತಿರುಪ್ಪಾವಿನ ರಚನೆಯಲ್ಲಿ ಈ ನಾಮಗಳನ್ನು ಹೇಗೆ ಇಟ್ಟಿದ್ದಾಳೆ ಅಂತ ನೋಡಿದ್ರೆ, ಸ್ವಾಮಿ ದೇಶಿಕರು ನಮಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ನೀವು ಹೀಗೆ ಮಾಡಬೇಕು ಅಂತ ಹೇಳಿ. ಅದೇನು ಅಂದರೆ, ನಾವು ಬೆಳಗ್ಗೆ ಎದ್ದ ಕೂಡಲೇ, ನಾನು ನಿಮಗೆ ನಿನ್ನೆ ಉಪನ್ಯಾಸದಲ್ಲಿ ಹೇಳಿದೆ ಅಲ್ವಾ, ಹರಿ 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 ಅಂತ ಹೇಳಬೇಕು ಅಂತ. ಆ ಹರಿ ಯಾರು ಅಂತಲೂ ಹೇಳಿದೆ. ಒನ್ ಹೂ ಕೇಮ್ ಇನ್ ಎ ಹರಿ ಈಸ್ ಹರಿ ಅಲ್ವಾ. ಆ ಗಜೇಂದ್ರನನ್ನು ಕಾಪಾಡಲು ಯಾರು ಹರಿಯಲ್ಲಿ ಬಂದನೋ ಅವನೇ ಹರಿ. ಆ ಹರಿಯ ನಾಮವನ್ನು ನಾವು ಅವನ ಲೀಲೆಯನ್ನು, ಅಂದರೆ ಆ ಗಜೇಂದ್ರ ಮೋಕ್ಷದ ಲೀಲೆಯನ್ನು ನೆನಪಿಸಿಕೊಂಡು ಆ ಹರಿನಾಮವನ್ನು ಮಿನಿಮಮ್ 7 ಬಾರಿ ಆದರೂ ನಾವು ಎದ್ದ ಕೂಡಲೇ ಹೇಳಬೇಕು ಅನ್ನುವಂಥದ್ದು ಸ್ವಾಮಿ ದೇಶಿಕರ ಒಂದು ಉಪದೇಶ. ಆ ರೀತಿಯಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಹೇಳುವಂತಹ ತಿರುನಾಮ ಯಾವುದು ಅಂತ ಅಂದರೆ ಅದು ಹರಿ 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 ಅನ್ನುವಂಥದ್ದು. ಅದನ್ನು ಕನಿಷ್ಠ ಪಕ್ಷ 7 ಬಾರಿ ಆದರೂ ನಾವು ಎದ್ದು ಕೂಡಲೇ ಹೇಳಬೇಕು. ಆಯಿತು, ಈಗ ಎದ್ದಾಯಿತು. ನಂತರ ನಾವು ಏನು ಕೆಲಸಗಳನ್ನು ಮಾಡ್ತೀವಿ ಮನೆಯಲ್ಲಿ ಅಂತ ನೋಡಿದ್ರೆ, ನಾವು ಆರಾಧನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಸಂಪಾದನೆ ಮಾಡ್ತೀವಿ. ಇಲ್ಲದೆ ಹೋದರೆ ಆಫೀಸಿಗೆ ಹೋಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ. ಈ ರೀತಿಯಾಗಿ ತಯಾರೆಲ್ಲ ಆಗಿ ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿ ತಯಾರಾಗಿ ಆ ಭಗವಂತನ ಕೈ ಮುಗ್ದು ಆಮೇಲೆ ಸ್ಕೂಲ್ಗೋ ಆಫೀಸ್ಗೋ ಎಲ್ಲಿಗೋ ಹೋಗ್ತೀವಿ ಅಲ್ವಾ. ಈ ರೀತಿಯಲ್ಲಿ ಮೊದಲು ಹೇಳಬೇಕಾದ್ರೆ ಹರಿ ಅನ್ನುವಂತಹ ತಿರುನಾಮ, ಅದಾದ ಮೇಲೆ ನಾವು ಸಿದ್ಧವಾಗಿ ಸ್ಕೂಲ್ಗೋ ಆಫೀಸ್ಗೋ ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಂತ ಅಂದರೆ ಆ ಸಮಯದಲ್ಲಿ ನೀವು ಟಾಟಾ ಬೈ ಬೈ ಹೇಳಿ, ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆ ಟಾಟಾ ಬೈ ಬೈನ ಜೊತೆಗೆ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸುವಂತಹ ಇನ್ಸ್ಟ್ರಕ್ಷನ್ ನಮಗೆ ಏನು ಅಂದರೆ, ಕೇಶವಾಯ ನಮಃ ಕೇಶವಾಯ ನಮಃ ಇದನ್ನು ಹೇಳಿಕೊಂಡೇ ಹಾಗೆ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಸ್ವಾಮಿ ದೇಶಿಕರು ನಮಗೆ ಆ ಕೇಶವ ನಾಮವನ್ನು ಯಾವಾಗ ನಾವು ಹೇಳಬೇಕು ಅಂದರೆ ಬೇರೆ ಸಮಯದಲ್ಲಿ ಹೇಳಬಾರ್ದು ಅಂತ ಅಲ್ಲ, ಈ ಸಮಯದಲ್ಲಿ ಅಂದರೆ ಮನೆಯಿಂದ ನಾವು ಹೊರಗೆ ಹೋಗುವಂತಹ ಸಮಯದಲ್ಲಿ ಮುಖ್ಯವಾಗಿ ನಾವು ಈ ತಿರುನಾಮವನ್ನು ಹೇಳಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಅನ್ನುವಂಥದ್ದು ಏನನ್ನು ತೋರಿಸುತ್ತೆ ಅಂದರೆ, ಆ ಪಕ್ಷಿಗಳು ಕೀಶ್ ಕೀಶ್ ಅಂತ ಏನೋ ಕೂಗ್ತಾ ಇವೆ. ಆದರೆ ಆ ಪಕ್ಷಿಗಳು ಯಾವಾಗ ಹೀಗೆ ಕೂಗುತ್ತೆ ಅಂತ ಅಂದರೆ, ನೋಡಿ ಆ ಪಕ್ಷಿಗಳಿಗೂ ಅಂಥ ಜ್ಞಾನ ಇದೆಯಂತೆ. ಏನು ಈಗ ಸ್ವಾಮಿ ದೇಶಿಕರು ಹೇಳಿದ್ರಲ್ಲ, ಕೇಶವ ಅನ್ನುವಂತಹ ತಿರುನಾಮವನ್ನು ನಾವು ಮನೆಯಿಂದ ಹೊರಡಬೇಕಾದ್ರೆ ಹೇಳಬೇಕು ಅಂತ. ಆ ರೀತಿಯಲ್ಲಿ ಆ ಪಕ್ಷಿಗಳು ಕೂಡ ತಮ್ಮ ಗೂಡಲ್ಲಿ ವಾಸತ್ವಲ್ವಾ, ತಮ್ಮ ಗೂಡಿನಲ್ಲಿ ನಿದ್ದೆ ಮಾಡಿ ಎದ್ದು ಎಲ್ಲ ಆದ ಮೇಲೆ ಮರಿಗಳೊಂದಿಗೆ ಅಮ್ಮ ಮತ್ತು ಮರಿಗಳು ಗೂಡಿನಲ್ಲಿ ಬಿಟ್ಟು ಗಂಡು ಪಕ್ಷಿ ಆ ಗೂಡಿನಿಂದ ಆಹಾರಕ್ಕಾಗಿ ಹೊರಗೆ ಹೋಗಿ ಬರುತ್ತಂತೆ. ಆ ಹೊರಗೆ ಹೊರಡುವಂತಹ ಸಮಯದಲ್ಲಿ ಈ ಕೀಶ್ ಕೀಶ್ ಅನ್ನುವಂತಹ ಶಬ್ದವನ್ನು ಮಾಡುತ್ತಂತೆ.
ನೋಡಿ, ಅವಕ್ಕೂ ಕೂಡ ಅಷ್ಟು ಜ್ಞಾನ ಇದೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಮನೆಯಿಂದ ಹೊರಡಬೇಕಾದ್ರೆ ನಾವು ಆ ಕೇಶವ ನಾಮವನ್ನು ಹೇಳಬೇಕು ಅಂತ ಹೇಳಿ ಸ್ವಾಮಿ ದೇಶಿಕರು ಇದರ ಮೂಲಕ ತೋರಿಸ್ತಾ ಇದ್ದಾರೆ. ಸ್ವಾಮಿ ದೇಶಿಕರು ತೋರಿಸೋದು ಅಂತ ಅಲ್ಲ, ಸ್ವಾಮಿ ದೇಶಿಕರು ಇದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಗೋದಾದೇವಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಯಾವ ನಾಮವನ್ನು ಮೊದಲು ಯಾವ ನಾಮವನ್ನು ನಂತರ ನಾವು ಹೇಳಬೇಕೋ ಅದೇ ಒಂದು ಸೀಕ್ವೆನ್ಸ್ನಲ್ಲಿ, ಅದೇ ಆರ್ಡರ್ನಲ್ಲಿ ಇಲ್ಲಿ 6ನೆಯ ಪಾಶುರದಲ್ಲಿ ಹರಿ ಎನ್ನುವಂತಹ ತಿರುನಾಮ ನಾವು ಎದ್ದು ಕೂಡಲೇ ಹೇಳುವಂಥದ್ದು. 7ನೆಯ ಪಾಶುರದಲ್ಲಿ ಕೀಶು ಕೀಶು ಕೇಶವನೈ ಪಾಡವಂ ನೀ ಕೇಟೆ ಕಿಡತಿಯೋ, ಅಲ್ಲೂ ಸಹ ಈ ಕೇಶವನನ್ನುವಂತಹ ತಿರುನಾಮವನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ಮೊದಲು ಹೇಳಬೇಕಾಗಿರೋದು ಹರಿ, ನಂತರ ಹೇಳಬೇಕಾಗಿರೋದು ಮನೆಯಿಂದ ಹೊರಡಬೇಕಾದರೆ ಕೇಶವ. ಈ ರೀತಿಯಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಹೇಳಬೇಕೋ ಅದೇ ಆರ್ಡರಲ್ಲಿ 6ನೆಯ ಪಾಶುರದಲ್ಲಿ ಹರಿ, 7ನೆಯ ಪಾಶುರದಲ್ಲಿ ಕೇಶವ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತನ್ ಅಂತ ಅಂದರೆ ಈ ಆನೈಚ್ಚಾತನ್ ಯಾವುವು ಅನ್ನೋದಕ್ಕೆ ನಿನ್ನೆ ಒಂದು ವಿಶೇಷವಾದ ಕಥೆಯನ್ನು ನೋಡಿದ್ವಿ ವೇದಗಳಿಂದ. ವೈಶಂಪಾಯನರು, ಅವರ ಶಿಷ್ಯರು ಅವರೆಲ್ಲರೂ ಸೇರಿಕೊಂಡು ಆ ಒಂದು ಆನೈಚ್ಚಾತನ್ ಅಂತ ಅಂದರೆ ಭರದ್ವಾಜ ಪಕ್ಷಿ. ಈ ಭರದ್ವಾಜ ಪಕ್ಷಿಗೆ ಇನ್ನೊಂದು ಹೆಸರು ಕೂಡ ಇವೆ. ಅದೇನು ಅಂದರೆ ತಿತ್ತಿರಿ ಪಕ್ಷಿ, ತಿತ್ತಿರಿ ಪಕ್ಷಿ ಅಂತ ಕರಿತೀವಿ. ಈ ರೀತಿಯ ಈ ತಿತ್ತಿರಿ ಪಕ್ಷಿ ಆ ಒಂದು ಜ್ಞಾನವನ್ನೆಲ್ಲ ತೆಗೆದುಕೊಂಡು, ಆ ಯಾಜ್ಞವಲ್ಕ್ಯರ ಜ್ಞಾನವನ್ನು ತೆಗೆದುಕೊಂಡು ನಮಗೆ ವೇದಗಳಾಗಿ ಕೊಟ್ಟಂಥದ್ದು ಕೃಷ್ಣ ಯಜುರ್ವೇದ. ಆ ಕೃಷ್ಣ ಯಜುರ್ವೇದದಲ್ಲಿ ನಾವು ಏನನ್ನು ಕಾಣ್ಬೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು, ಪ್ರಸಿದ್ಧವಾಗಿರುವಂಥದ್ದು ತೈತ್ತರೀಯ ಉಪನಿಷತ್. ಆ ತೈತ್ತರೀಯ ಉಪನಿಷತ್ ಇದರಲ್ಲಿ ಏನಕ್ಕಿದೆ ಅಂತ ಅಂದರೆ, ಈ ತಿತ್ತಿರಿ ಪಕ್ಷಿಗಳು ಅದನ್ನು ನಮಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಹೆಸರು ತೈತ್ತರೀಯ ಉಪನಿಷತ್ ಅಂತ ಹೇಳಿ. ಆ ರೀತಿಯಲ್ಲಿ ಈ ಕೃಷ್ಣ ಯಜುರ್ವೇದ ಹೇಗೆ ಬಂತು, ಆಮೇಲೆ ಶುಕ್ಲ ಯಜುರ್ವೇದ ನಮ್ಮ ಯಾಜ್ಞವಲ್ಕ್ಯರಿಂದ ಹೇಗೆ ಬಂತು, ಈ ಕಥೆಗಳನ್ನೆಲ್ಲ ನೆನ್ನೆ ನೋಡಿದ್ವಿ. ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ ಪೇಯ್ಪಣ್ಣೆ ಅಂತ ಹೇಳಿದ್ರೆ, ಈ ತಿತ್ತಿರಿ ಪಕ್ಷಿಗಳೆಲ್ಲ ಸೇರಿ ಒಟ್ಟಿಗೆ ನಮಗೆ ಈ ಒಂದು ಕೃಷ್ಣ ಯಜುರ್ವೇದವನ್ನು ಕೊಟ್ಟಿರೋದ್ರಿಂದ ಕಲಂದು ಪೇಶಿನ ಅಂತ ಹೇಳಿ ಆ ಒಂದು ಅರ್ಥವನ್ನು ತೋರಿಸಿದ್ರು. ಅದಲ್ಲದೆ ಕಲಂದು ಪೇಶಿನ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ನೋಡಿದ್ರೆ, ನಮ್ಮ ಮಣಿಪ್ರವಾಳ ಗ್ರಂಥಗಳು, ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಆಚಾರ್ಯರು ಕೊಟ್ಟಿರುವಂತಹ ಮಣಿಪ್ರವಾಳ ಗ್ರಂಥಗಳು. ಮಣಿಪ್ರವಾಳ ಅಂತ ಅಂದರೆ ಏನು, ಸಂಸ್ಕೃತ ಹಾಗೂ ತಮಿಳು ಎರಡೂ ಮಿಶ್ರಿತವಾಗಿ ಬಂದಿರುವಂತಹ ಗ್ರಂಥಗಳು. ಇದಕ್ಕೆ ಕಲಂದು ಪೇಶಿನ ಮಿಕ್ಸ್ ಆಗಿ ಬಂದಿರುವಂತಹ ಗ್ರಂಥಗಳು. ಕಲಂದು ಪೇಶಿನ ಪೇಚ್ಚರವಂ ಅಂದರೆ ಅದು ಈ ಮಣಿಪ್ರವಾಳ ಗ್ರಂಥಗಳನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ ಪೇಯ್ಪೆಣ್ಣೆ ಅಂತ ಹೇಳಿ ಅಲ್ಲಿರುವಂತಹ ಹುಡುಗಿ, ಆ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳಲ್ಲ, ಆ ಸಖಿಗೆ ಇರುವಂತಹ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಅವಳಿಗೆ ಇರುವಂತಹ ಒಂದು ವಿಶೇಷವಾದ ಗುಣ ಅದೇನು ಅಂತ ಅಂದರೆ, ಪೇಯ್ ಪೆಣ್ಣೆ ಅನ್ನೋದರಿಂದ ಈ ಒಬ್ಬ ಸಖಿ ಏನಿದ್ದಾಳೆ ಇವಳು ಈ ಭಾಗವತರ ಗೋಷ್ಠಿಗೆ ಮೊದಲೇ ಇದ್ಲು ಮತ್ತು ಹಳಬಳು. ಇವಳು ಏನು ಹೊಸಬಳಲ್ಲ, ಹಿಂದಿನ ಪಾಸುರದಲ್ಲಿ ಎಬ್ಬಿಸಿದ ಹಾಗೆ ಇವಳು ಹಳಬಳು. ಇವಳಿಗೆ ಆಸೆ ಇದೆ, ಆಸಕ್ತಿ ಇದೆ, ಅವನ ನಾಮಗಳನ್ನು ಹಾಡಬೇಕು ಅನ್ನುವಂತಹ ಆಸೆ ತುಂಬಾ ಇದೆ. ಆದರೂ ಇವಳು ಇಂಥ ಸಮಯದಲ್ಲಿ ಮಲಗಿದಾಳೆ ಅಂತ ಹೇಳಿ ಗೋದಾದೇವಿ ಇವಳನ್ನು ಎಬ್ಬಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಗೋದಾದೇವಿ ಏನು ಮಾಡ್ತಾಳೆ, ಈ ಸಖಿಯನ್ನು ಎಬ್ಬಿಸ್ತಾಳೆ ಅಲ್ವಾ. ಆ ರೀತಿಯಲ್ಲಿ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ ಪೇಯ್ಪೆಣ್ಣೆ ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಪೇರ್ತ್. ಕಾಶುಂ ಅಂದರೆ ಏನು, ಕಾಶು ಅಂದರೆ ನಾವು ನೆನ್ನೆ ನೋಡಿದ ಹಾಗೆ ಗಂಡನ ಮನೆ, ಪಿರಪ್ಪುಂ ತವರು ಮನೆ. ಗಂಡನ ಮನೆ ತವರು ಮನೆ ಇಬ್ಬರ ಮನೆಗಳಿಂದ ಬಂದಿರುವಂತಹ ಸಂಪತ್ತು. ಇದರಲ್ಲಿ ಸಂಪತ್ತು ಅಂದರೆ ಇಲ್ಲಿ ಮುಖ್ಯವಾಗಿ ತೋರಿಸ್ತಾ ಇರುವಂಥದ್ದು ಆ ಹೆಂಗಸರು ಧರಿಸಿಕೊಂಡಿರುವಂತಹ ಬಳೆಗಳು ಅಲ್ವಾ. ಆ ಬಳೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ, ಆ ಗೋಪಿಕೆಯರು ಆ ಬಳೆಗಳನ್ನು ಧರಿಸ್ಕೊಂಡೇ ಮೊಸರನ್ನು ಕಡಿತಾಯಿದ್ರು ಬೆಣ್ಣೆಯಾಗಿ ಮಾಡೋದಕ್ಕೆ. ಆ ರೀತಿಯಲ್ಲಿ ಆ ಬಳೆಗಳು ಶಬ್ದವನ್ನು ಮಾಡ್ತಾಯಿದ್ವು. ಹೇಗೆ ಅಂತ ಅಂದರೆ, ಆ ಬಳೆಗಳ ಶಬ್ದ ಬಹಳ ರಿದಮಿಕ್ಕಾಗಿ ಇತ್ತು. ಆ ರೀತಿಯಲ್ಲಿ ರಿದಮಿಕ್ಕಾಗಿ ಯಾವುದಕ್ಕಿತ್ತು, ಅವರು ಹಾಡ್ತಾ ಇದ್ದಂತಹ ನಾಮಗಳಿಗೆ ಅದು ತಾಳದಂತೆ ಇತ್ತು ಅಂತ ಹೇಳಿ ನಾವು ಈ ಅರ್ಥಗಳನ್ನೆಲ್ಲ ನೋಡಿದ್ವಿ. ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಪೇರ್ತ್ ವಾಶ ನರುಂ ಕುഴಲ್ ಆಚಿಯರ್. ಅವರ
ಒಂದು ಕೂದಲುಗಳು ಏನಿತ್ತು ಅದು ಬಹಳ ಸುಂದರವಾಗಿತ್ತಂತೆ. ನಾವು ಶಾಸ್ತ್ರದಲ್ಲಿ ಕೂದಲಿಗೆ ಲಕ್ಷಣವನ್ನು ನೋಡೋದಾದರೆ ಯಾವುದು ಲಕ್ಷಣವಾದ ಕೂದಲು ಅಂತ ಹೇಳಲಾಗತ್ತೆ ಅಂತ ಅಂದರೆ, ಆ ಕೂದಲಿಗೆ ಬಹಳಷ್ಟು ಪ್ರಾಕೃತಿಕವಾದಂತಹ ರಸಗಳು ಅಂತ ಅಂದರೆ ಆ ಎಲೆಯ ರಸಗಳು ಅಂಥದ್ದನ್ನೆಲ್ಲ ಆಗಿನ ದಿನಗಳಲ್ಲಿ ಹಚ್ತಾ ಇದ್ರು. ಒಂದು. ಎರಡನೇದು, ಅದು ಆ ಕೂದಲು ರೇಷ್ಮೆ ಅಂತ ಇರಬೇಕು, ಹೌದು, ನಾವು ಅದನ್ನೇನೋ ನಾವಿವತ್ತು ನಮ್ಮ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತೀವಿ. ಆದರೆ ರೇಷ್ಮೆ ಅಂತ ಇದ್ದರೆ ಸಾಲದು, ರೇಷ್ಮೆ ಅಂತ ಇರೋದ್ರ ಜೊತೆಗೆ ಅದು ಹೇಗಿರಬೇಕು ಅಂತ ಅಂದರೆ, ಅದು ಇವತ್ತು ಎಲ್ಲ ಸಾಮಾನ್ಯವಾಗಿ ಹೆಂಗಸರು ಮಾಡ್ಕೊಳ್ಳುವಂಥದ್ದು ಏನು ಅಂತ ಅಂದರೆ, ಆ ಕೂದಲು ಏನಾದರೂ ಸ್ವಲ್ಪ ಸೊಟ್ಟಾಗೋಗಿದ್ರೆ, ಹೀಗಿದ್ರೆ ಹಾಗಿದ್ರೆ ಅದನ್ನು ನಾನು ನೇರ ಮಾಡ್ಕೋಬೇಕು ಅಂತ ಹೋಗಿ ಅದನ್ನು ಸ್ಟ್ರೈಟ್ನಿಂಗ್ ಅಂತ ನೇರ ಮಾಡ್ಕೊಳ್ತಾರೆ. ಆದರೆ ನಾವು ನಿಜವಾದ ಲಕ್ಷಣವಾದ ಕೂದಲು ಯಾವುದು ಅಂತ ನೋಡ್ತೀವಿ ಅಂತ ಅಂದರೆ, ಈ ಕೂದಲುಗಳು ಅಲ್ಲಲ್ಲೇ ಉದ್ದುದ್ದಕ್ಕೆ ಬಂದು ಕೊನೆಯಲ್ಲಿ ಅದು ಹೀಗೆ ಸುರುಳಿ ಥರ ಸುತ್ತಕೊಂಡಿರ್ಬೇಕಂತೆ. ಅಂದರೆ ಸಂಪೂರ್ಣ ಗುಂಗುರು ಕೂದಲಾಗಿ ಇರಬಾರ್ದು, ಅಲ್ಲಲ್ಲಿ ಉದ್ದುದ್ದಕ್ಕೆ ಬಂದು ಕೊನೆಯಲ್ಲಿ ಅದು ಹೀಗೆ ಸುತ್ತಕೊಂಡಿರ್ಬೇಕಂತೆ. ಅದು ಲಕ್ಷಣವಾದ ಕೂದಲು. ಮತ್ತು ಅದರಿಂದ ಸುಗಂಧ ಬರ್ತಾ ಇರಬೇಕು. ಆ ಸುಗಂಧ ಯಾವುದಕ್ಕಾಗಿ ಬರುತ್ತೆ? ಆ ಪ್ರಾಕೃತಿಕವಾದ ತೈಲಗಳನ್ನು ಅವರು ಆ ದಿನಗಳಲ್ಲಿ ಯೂಸ್ ಮಾಡ್ತಾಯಿದ್ರು, ಅದರಿಂದ ಸುಗಂಧ ಬರುತ್ತೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ವಾಶ ನರುಂ ಕುഴൽ ಆಚಿಯರ್ ಅಂತ ಅಂದರೆ ಇಂಥ ಕೂದಲುಗಳನ್ನು ಹೊಂದಿದವರು ಆ ಗೋಪಿಕೆಯರು. ಇಂಥ ಕೂದಲುಗಳು ಆ ಗೋಪಿಕೆಯರ ಬಳಿ ಏನಕ್ಕಿದೆ ಅಂತ ಹೇಳಿದರೆ, ಶ್ರೀಕೃಷ್ಣನಿಗೂ ಕೂಡ ಅಂಥದೇ ಕೂದಲುಗಳಿತ್ತು. ಆದ್ದರಿಂದಲೇ ಈ ಪಾಶುರದಲ್ಲಿ ಆ ಶ್ರೀಕೃಷ್ಣನನ್ನು ಗೋದಾದೇವಿ ಏನಂತ ಕರೆದಿದ್ದಾಳೆ ಅಂದರೆ ಕೇಶವ ಅಂತ ಕರೆದಿದ್ದಾಳೆ. ಕೇಶವ ಅಂದರೆ ಸುಂದರವಾದ ಈ ರೀತಿಯಾದ ಗುಂಗುರು ಕೂದಲು. ಗುಂಗುರು ಅಂದರೆ ಎಲ್ಲೆಲ್ಲೂ ಗುಂಗುರು ಕೂದಲಲ್ಲ, ನಾನೀಗ ಹೇಳಿದ್ನಲ್ಲ ಆ ರೀತಿಯಾದ ಗುಂಗುರು ಕೂದಲನ್ನು ಉಳ್ಳವನು ನಮ್ಮ ಶ್ರೀಕೃಷ್ಣ. ಆದ್ದರಿಂದ ಇಲ್ಲಿ ಕೇಶವ ಅನ್ನುವಂತಹ ತಿರುನಾಮವನ್ನು ನಾವು ನೋಡ್ಬೋದು. ವಾಶನರುಂ ಕುഴൽ ಆಚಿಯರ್ ಮತ್ತಿನಾಲ್ ಓಶೈಪಡುತ್ತ ತೈರರವಂ ಕೇಟಿಲೆಯೋ. ಮತ್ತಿನಾಲ್ ಓಶೈಪಡುತ್ತ ತೈರರವಂ ಕೇಟಿಲೆಯೋ ಅಂದರೆ ಏನು? ಅವರು ಮಾಡುವಂತಹ ಒಂದು ಕೆಲಸ, ಅವರ ಆಕ್ಯುಪೇಷನ್ ಏನು ಅಂತ ಅಂದರೆ, ನಾ ಮೊದಲೇ ಹೇಳಿದ ಹಾಗೆ ದನಗಳನ್ನು ಮೇಯಿಸುವಂಥದ್ದು, ಆ ದನಗಳಿಂದ ಹಾಲನ್ನು ಕರೆಯುವಂಥದ್ದು, ಆ ಹಾಲಿನಿಂದ ಮೊಸರು ಮಾಡುವಂಥದ್ದು, ಮೊಸರನ್ನು ಕಡಿದು ಬೆಣ್ಣೆ ಮಾಡುವಂಥದ್ದು, ಆ ಬೆಣ್ಣೆಯಿಂದ ತುಪ್ಪ ತೆಗೆಯುವಂಥದ್ದು, ಇದೆಲ್ಲ ಆ ಗೋಪಿಕೆಯರ ಕೆಲಸ. ಈ ಕೆಲಸವನ್ನು ಅವರು ಬಿಡದೆ ಮಾಡ್ತಾಯಿದ್ರು. ಸರಿನಾ? ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನು ಅಂತ ಅಂದರೆ, ನಮಗೆ ಅಂದರೆ ಈಗ ಯಾರು ಸಂಧ್ಯಾ ವಂದನೆ ಇತ್ಯಾದಿಗಳು ಮಾಡುವುದಕ್ಕೆ ಅರ್ಹರೋ, ನಮಗೆ ಇದೂ ಕೂಡ ಒಂದು ಕೆಲಸವೇ. ನಾವು ಆಫೀಸ್ಗೆ ಹೋಗಿ ಬರೋದು ಮಾತ್ರ ನಮಗೆ ಕೆಲಸ ಅಲ್ಲ, ಆಬ್ಲಿಗೇಷನ್ ಅಲ್ಲ. ಹೇಗೆ ನಮಗೆ ಸಂಧ್ಯಾ ವಂದನಾದಿಗಳು ಕೆಲಸವೋ ಹಾಗೆ ಆಫೀಸ್ಗೆ ಹೋಗಿ ಬರೋದು ನಮಗೆ ಕೆಲಸ. ಆ ರೀತಿಯಲ್ಲಿ ಮತ್ತಿನಾಲ್ ಓಶೈಪಡುತ್ತ ತೈರರವಂ ಕೇಟಿಲೆಯೋ ಅಂದರೆ ಏನು? ಇದು ಅವರ ಆಕ್ಯುಪೇಷನ್ ಪ್ಲಸ್ ಅವರು ಖಂಡಿತ ಮಾಡಬೇಕಾಗಿರುವಂಥ ಕೆಲಸ. ಆ ರೀತಿಯಲ್ಲಿ ನಮಗೆ ಆಫೀಸ್ಗೆ ಹೋಗೋದು ಅದೇ ರೀತಿಯೇ, ನಾವು ಸಂಧ್ಯಾ ವಂದನೆ ಮಾಡೋದು ಅದೇ ರೀತಿಯೇ. ಈ ಎರಡೂ ಕೆಲಸಗಳನ್ನು ನಾವು ಖಂಡಿತ ಮಾಡಬೇಕು. ಮತ್ತು ಅದರ ಜೊತೆಗೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇರೋವಂಥದ್ದು ಏನು? ನಾನು ನೆನ್ನೆನೇ ದಾಸರು ಏನು ಹೇಳ್ತಾರೆ ಅಂತ ಹೇಳಿದೆ ಅಲ್ವಾ? ಪರಿಪರಿ ಕೆಲಸದೋಳು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ ಅಲ್ವಾ? ಆ ರೀತಿಯಲ್ಲಿ ನಾವು ನೋಡೋದಾದರೆ ಪರಿಪರಿ ಕೆಲಸದೋಳು ಅಂದರೆ ಏನು? ಎಷ್ಟೊಂದು ಕೆಲಸಗಳನ್ನು ನಾವು ದಿನ ಮಾಡ್ತೀವಿ, ಆ ಎಲ್ಲ ಕೆಲಸದಲ್ಲೂ ಅವನ ತಿರುನಾಮ ಒಂದಿರಬಾರ್ದೆ ಅಂತ ಹೇಳಿ ಪುರಂದರದಾಸರು ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಗೋಪಿಕೆಯರಾಗಲಿ, ಮತ್ತು ನಾವು ಭಾಗವತದಲ್ಲೂ ಗೋಪಿಕೆಯರನ್ನು ನೋಡ್ತೀವಿ, ಆ ಗೋಪಿಕೆಯರು ಸಹ ಇದೇ ರೀತಿ ಕೆಲಸ ಮಾಡ್ತಾಯಿದ್ರು. ಈ ನಾಮಗಳ ಒಂದು ಭಾಗವತದಲ್ಲಿ ಹೇಳ್ತಾರೆ, ಈ ನಾಮಗಳು ಅವರು ಹಾಡ್ತಾ ಇದ್ರಿಂದ, ಆ ಒಂದು ನಾಮಗಳ ಶಬ್ದ ಎಲ್ಲೆಲ್ಲೂ ಹೋಗಿ ಸೇರ್ತಾ ಇದ್ದರಿಂದ ಏನಾಗ್ತಾ ಇತ್ತಂತೆ ಅಂತ ಅಂದರೆ, ಯಾವುದೇ ರೀತಿಯಾದ ಅಸುರರಾಗಲಿ, ಈಗ ಕೃಷ್ಣನ ಕಾಲದಲ್ಲಿ ಬಹಳಷ್ಟು ಅಸುರರೆಲ್ಲ ಬಂದ್ರಲ್ವ, ಆದರೆ ಅವರು ಹಾಡ್ತಾ ಇದ್ದಂಥ ಸಮಯದಲ್ಲಿ ಈ ರೀತಿಯಾಗಿ ಅಸುರರಾಗಲಿ, ಅವರಿಗೆ ಯಾವುದೇ ರೀತಿಯಾದ ಆಪತ್ತುಗಳಾಗಲಿ ಅಥವಾ
ಅಮಂಗಳಗಳಾಗಲಿ ಇವೆಲ್ಲ ಯಾವುದೂ ಆ ಸಮಯದಲ್ಲಿ ಅವರಿಗೆ ಬರಲಿಲ್ಲ ಅಂತ ಹೇಳಿ ಭಾಗವತದಲ್ಲಿ ತೋರಿಸ್ತಾರೆ. ಆ ರೀತಿಯಲ್ಲಿ ಈ ನಾಮ ಸಂಕೀರ್ತನೆ ಅನ್ನುವಂಥದ್ದು ಅಷ್ಟು ಮುಖ್ಯ. ಆದರೆ ನಾನು ನಾಮ ಸಂಕೀರ್ತನೆಯನ್ನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಮೊಸರು ಕಡಿಯೋದನ್ನು ಬಿಟ್ಬಿಡಲಿಲ್ಲ. ಮೊಸರು ಕಡಿಯೋದನ್ನೂ ಮಾಡಿದ್ರು, ನಾಮ ಸಂಕೀರ್ತನೆಯನ್ನೂ ಮಾಡಿದ್ರು. ಆ ರೀತಿಯಲ್ಲಿ ನಮ್ಮ ಕೆಲಸವನ್ನೂ ಮಾಡಬೇಕು, ನಾಮ ಸಂಕೀರ್ತನೆಯನ್ನೂ ಮಾಡಬೇಕು. ಅದು ಇಲ್ಲಿ ನಮಗೆ ಮುಖ್ಯವಾದ ಸಂದೇಶ ಗೋದಾದೇವಿ ಕೊಡ್ತಾ ಇರುವಂಥದ್ದು. ಮತ್ತಿನಾಲ್ ಓಶೈಪಡುತ್ತ ತೈರರ್ವಂ ಕೇಟ್ಟಿಲೆಯೋ ನಾಯಕ ಪೆಣ್ಪಿಳ್ಳಾಯ್ ನಾರಾಯಣನ್ ಮೂರ್ತಿ. ಈ ಹುಡುಗಿ ಎಂಥವಳು ಅಂತ ಅಂದರೆ ನಾಯಕ ಪೆಣ್ಪಿಳ್ಳಾಯ್ ನಾರಾಯಣನ್ ಮೂರ್ತಿ. ಈ ಹುಡುಗಿ ಈ ಎಲ್ಲ ಸಖಿಯರ ಪೈಕಿ ಇರೋದರಲ್ಲೇ ನಾಯಕಿ. ನಾಯಕಿ ಯಾಕೆ ಅಂತ ಹೇಳಿದ್ರೆ ಮೊದಲೇ ಹೇಳಿದೆ ಅಲ್ವಾ, ಪೆಣ್ಣೆ ಅಂದರೆ ಏನು, ಅವಳು ಈ ಭಾಗವತರ ಗೋಷ್ಠಿಗೆ ಹಳಬಳು. ಮತ್ತು ಅವಳು ಈ ಗೋಷ್ಠಿಗೆ ಬರದೇ ಹೋದರೆ ಇವಳು ನಾಯಕಿ, ಇಂಥ ಕೇಂದ್ರ ಬಿಂದುವಾಗಿರುವಂಥವಳು. ಇವಳು ಬರದೇ ಹೋದರೆ ಆ ಕೃಷ್ಣನ ಬಳಿ ನಾವು ಹೋದರೆ ಆ ಶ್ರೀಕೃಷ್ಣನೇ ಕೇಳ್ತಾನೆ, ಆ ಹುಡುಗಿ ಎಲ್ಲಿ ಅಂತ ಕೇಳ್ತಾನೆ. ಅದು ನಮಗೆ ಬೇಕಾ? ಬೇಡ. ಅದಕ್ಕಾಗಿ ನೀನು ಬಾ, ಈಗಲೇ ಎದ್ದು ಬಾ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳೆ. ನಾಯಕ ಪೆಣ್ಪಿಳ್ಳಾಯ್ ನಾರಾಯಣನ್ ಮೂರ್ತಿ ಕೇಶವನೈ ಪಾಡவும் ನೀ ಕೇಟೇ ಕಿಡತ್ತಿಯೋ ಅಂತ ಹೇಳಿ ಇಲ್ಲಿ ಕೇಶವನೈ ಪಾಡவும் ನೀ ಕೇಟೇ ಕಿಡತ್ತಿಯೋ ಅಂತ ಹೇಳಿ ಈ ಕೇಶವ ನಾಮದ ಮುಖ್ಯತ್ವವನ್ನು ಗೋದಾದೇವಿ ತೋರಿಸ್ತಾಳೆ. ನಾನೀಗಾಗಲೇ ಆರ್ಡರಲ್ಲಿ ನೋಡೋದಾದರೆ ಹರಿ ಆದ ಮೇಲೆ ಕೇಶವ ಅದೊಂದನ್ನು ನೋಡಿದ್ವಿ. ಇಲ್ಲಿ ಕೇಶವ ಅನ್ನೋದಕ್ಕೆ ಇನ್ನೂ ಬಹಳಷ್ಟು ವಿಶೇಷವಾದ ಅರ್ಥಗಳನ್ನು ಗೋದಾದೇವಿ ತೋರಿಸ್ತಾಳೆ. ಅದರ ಪ್ರಕಾರ ಕೇಶವ ಅಂದರೆ ಯಾರು? ಸುಂದರವಾದ ಕೂದಲುಗಳನ್ನು ಹೊಂದಿರುವವನು ಅಲ್ವಾ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಸುಂದರವಾದ ಕೂದಲುಗಳನ್ನು ಹೊಂದಿರುವವನು ಮಾತ್ರನ ಕೇಶವ ಅಂತ ಅಂದರೆ ಹೌದು, ಸುಂದರವಾದ ಕೂದಲುಗಳನ್ನು ಹೊಂದಿರೋನು ಕೇಶವ. ಆದರೆ ಇದೊಂದೇ ಅರ್ಥ ಅಲ್ಲ, ಇನ್ನೂ ಬಹಳಷ್ಟು ಅರ್ಥಗಳು ಇವೆ. ಇದಕ್ಕೆ ನಾವು ಒಂದು ಸಣ್ಣದಾದ ಕಥೆಯನ್ನು ನೋಡೋದಾದರೆ ತಮ್ಮೆಲ್ಲರಿಗೂ ತಿಳಿದೇ ಇರುತ್ತೆ. ಸ್ವಾಮಿ ರಾಮಾನುಜರ ಸಹೋದರ ಒಬ್ಬ, ಅವರ ಹೆಸರು ಏನು ಅಂತ ಅಂದರೆ ಅವರ ಹೆಸರು ಗೋವಿಂದರ್. ತಾವೆಲ್ಲ ಕೇಳಿರ್ತೀರಿ ಅಲ್ವಾ. ಆ ಗೋವಿಂದರ ಒಂದು ಚರಿತ್ರೆಯನ್ನು ನಾವು ನೋಡೋದಾದರೆ ಆ ಗೋವಿಂದರು ಏನು ಮಾಡ್ತಾಯಿದ್ರು ಅಂತ ಅಂದರೆ, ಆ ಗೋವಿಂದರು ಈ ಯಾದವ ಪ್ರಕಾಶ್ ಇರ್ತಾರಲ್ಲ, ಸ್ವಾಮಿ ರಾಮಾನುಜರ ಪ್ರಾಥಮಿಕ ಶಿಕ್ಷಣದ ಗುರುಗಳು, ಅವರು ಬಹಳಷ್ಟು ತಪ್ಪಾದ ಅರ್ಥಗಳನ್ನು ಹೇಳ್ಕೊಡೋದು ಈ ರೀತಿಯಾಗೆಲ್ಲ ಮಾಡ್ತಾಯಿದ್ರು. ಬಹಳಷ್ಟು ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಸ್ವಾಮಿ ರಾಮಾನುಜರು ಅಲ್ಲಿಂದ ಹೊರಗೆ ಬಂದುಬಿಡ್ತಾರೆ. ಆದರೆ ಗೋವಿಂದರಿಗೆ ಅಲ್ಲಿಂದ ಬಿಟ್ಟು ಬರೋಕ್ಕಾಗಲ್ಲ, ಅವರನ್ನು ಬಿಟ್ಟು ಬರೋಕ್ಕಾಗಲ್ಲ. ಹಾಗಿದ್ದಂತಹ ಸಮಯದಲ್ಲಿ ಅವರ ಜೊತೆಗೆ ಹೀಗೆ ಉತ್ತರ ಭಾರತಕ್ಕೆಲ್ಲ ಪ್ರವಾಸಕ್ಕೆ ಹೋಗ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳೊಡನೆ ಈ ಗೋವಿಂದರು ಸಹ ಪ್ರವಾಸಕ್ಕೆ ಹೋದಾಗ ಉತ್ತರ ಭಾರತದಲ್ಲಿ ಗಂಗೆಯಲ್ಲಿ ಅವರು ಒಂದು ಮಾಟವನ್ನು ಮಾಡ್ತಾರೆ. ಆ ಯಾದವ ಪ್ರಕಾಶರು ಒಂದು ಮಾಟವನ್ನು ಮಾಡಿ ಆ ಗೋವಿಂದರು ಹೀಗೆ ಗಂಗೆಯಲ್ಲಿ ಕುಳಿತು ಹೀಗೆ ಅರ್ಘ್ಯವನ್ನು ಬಿಡಬೇಕಾದರೆ, ನೀರನ್ನು ಕೆಳಗಿನಿಂದ ಹೀಗೆ ತಗೋಬೇಕಾದ್ರೆ ಅವರ ಕೈಯಿನಲ್ಲಿ ಲಿಂಗ ಬರುವಂತೆ ಒಂದು ಮಾಟವನ್ನು ಮಾಡ್ತಾರೆ. ಹೀಗೆ ಅವರು ಆ ಮಾಟವನ್ನು ಮಾಡಿದಾಗಿಂದ ಏನಾಗುತ್ತೆ, ಆ ಗೋವಿಂದರು ಆ ಯಾದವ ಪ್ರಕಾಶರ ಹಿಂದೆ ಹೋಗ್ತಾರೆ. ಮತ್ತು ನಾವು ಆಳ್ವಾರರು ಹೇಗೆ ಇದ್ದಾರೋ ತಮಿಳಿನಲ್ಲಿ 12 ಆಳ್ವಾರರು ಅಂತ ಹೇಳ್ತೀವಲ್ವ, ಈ ಆಳ್ವಾರರೆಲ್ಲರೂ ವಿಷ್ಣುವಿನ ಭಕ್ತರು. ಅದೇ ರೀತಿಯಲ್ಲಿ ತಮಿಳಿನಲ್ಲಿ ನಾಯನಾರರು ಅಂತ ಹೇಳ್ತೀವಿ, ಅವರು ಎಲ್ಲರೂ ಶಿವನ ಭಕ್ತರು. ಆ ಶಿವನ ಭಕ್ತರು ಎಷ್ಟು ಜನ ಅಂತ ಅಂದರೆ 64 ಜನ. ಆ 64 ಜನರಲ್ಲಿ 63ನೇಯವರು ಅಂತ ಅಂದುಕೊಳ್ತೀನಿ ಈ ಗೋವಿಂದರು. ಇವರು ಕೂಡ ಒಬ್ಬ ನಾಯನ್ಮಾರನಾಗಿ ಇದ್ದು ಬಾಳಿದವರು. ಈ ರೀತಿಯಾಗಿ ಅವರು ಬಾಳ್ತಾ ಇದ್ದರು. ಮತ್ತು ಗೋವಿಂದರಿಗೆ ಯಾದವ ಪ್ರಕಾಶರಿಂದ ಬಂದಂತಹ ಒಂದು ಆಜ್ಞೆ ಏನು ಅಂತ ಅಂದರೆ, ನೀನು ಕಾಳಹಸ್ತಿ ಅನ್ನುವಂತಹ ಒಂದು ಕ್ಷೇತ್ರ ಏನಿದೆ ಇವತ್ತು ಕೂಡ ಆಂಧ್ರದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ನೀನು ಹೋಗಿ ಕೈಂಕರ್ಯಗಳನ್ನು ಮಾಡ್ತಾ ಇರು ಅಂತ ಹೇಳಿ ಯಾದವ ಪ್ರಕಾಶರು ಆಜ್ಞೆ ಮಾಡ್ತಾರೆ. ಅದರ ಪ್ರಕಾರ ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ ಗೋವಿಂದರು ಅಲ್ಲಿ ಕೈಂಕರ್ಯವನ್ನು ಮಾಡ್ತಾ ಇರ್ತಾರೆ.
ಆ ದಿನವೂ ಹೂಗಳನ್ನು ತೆಗೆದುಕೊಂಡು ಬರೋದು, ಆ ಶಿವನಿಗೆ ಅರ್ಚನೆ ಮಾಡುವಂಥದ್ದು, ಕೈಂಕರ್ಯ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಹೀಗೆ ಬಹಳ ವರ್ಷಗಳು ನಡೆದು ಹೋಗುತ್ತೆ. ಆದರೆ ಸ್ವಾಮಿ ರಾಮಾನುಜರಿಗೆ ಮಾತ್ರ ಆ ಗೋವಿಂದನ ಯೋಚನೆ ಬಿಟ್ಟೇ ಹೋಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಸ್ವಾಮಿ ರಾಮಾನುಜರು ಹಾಗೂ ಆ ಗೋವಿಂದ ಇಬ್ಬರೂ ಸಹ ಒಟ್ಟಿಗೆ ಓದಿದವರು. ಶಾಲೆಗೆ ಹೋಗಬೇಕಾದ್ರೆ ಒಟ್ಟೊಟ್ಟಿಗೆ ಹೋಗ್ತಾಯಿದ್ರು, ಒಟ್ಟೊಟ್ಟಿಗೆ ಬರ್ತಾಯಿದ್ರು. ಯಾವಾಗಲೂ ಸ್ವಾಮಿ ರಾಮಾನುಜರು ಗೋವಿಂದರ ಜೊತೆ ಇರ್ತಾನೇ ಇದ್ದರು. ಇಂಥ ಸಮಯದಲ್ಲಿ ಹೀಗೆಲ್ಲ ಆಗೋಗಿ ಆ ಗೋವಿಂದರು ಕಾಳಹಸ್ತಿಯಲ್ಲಿದ್ದಾರೆ ಅನ್ನುವಂತಹ ವಿಷಯ ಎಲ್ಲ ತಿಳಿಯುತ್ತೆ ರಾಮಾನುಜರಿಗೆ. ಆದರೆ ಸ್ವಾಮಿ ರಾಮಾನುಜರಿಗೆ ತುಂಬ ಬೇಜಾರು. ಯಾಕೆ ಅಂತಂದರೆ ಬಿಟ್ಟು ಬೇರೆ ಇದ್ದಾರೆ, ಅವರನ್ನು ನೋಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ತುಂಬ ಬೇಜಾರಿನ ಒಂದು ಸಂಗತಿ ರಾಮಾನುಜರಿಗೆ. ಅವರು ಸನ್ಯಾಸಿಯಾಗಿರುವಂತಹ ಒಂದು ಸಮಯ ಬೇರೆ. ಆ ಸಮಯದಲ್ಲೂ ಸಹ ಸ್ವಾಮಿ ರಾಮಾನುಜರಿಗೆ ಬೇಜಾರು. ಅದೇ ಸಮಯದಲ್ಲಿ ಅವರು ಈ ಶ್ರೀರಂಗ ಹಾಗೂ ಕಾಂಚೀಪುರಂ ಈ ಒಂದು ಕ್ಷೇತ್ರಗಳಲ್ಲಿ ಈ ದೇವಸ್ಥಾನ ನಿರ್ವಹಣೆಯನ್ನೆಲ್ಲ ನೋಡ್ಕೊಳ್ಳೋದು, ಇಂಥ ಒಂದು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದರಿಂದ ಅವರಿಗೆ ಅಲ್ಲಿಂದ ಹೊರಗೆ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಅವರಿಗೆ ಅಲ್ಲಿಂದ ಹೇಗಾದರೂ ಮಾಡಿ ಹೋಗಿ ಗೋವಿಂದನನ್ನು ನೋಡಬೇಕು ಅನ್ನುವಂತಹ ಆಸೆಯೂ ಇರುತ್ತೆ. ಆದರೆ ಅವರಿಗೆ ಈ ಕೆಲಸಗಳಿಂದ ಹೊರಗೆ ಹೋಗೋಕ್ಕಾಗಲಿಲ್ಲ. ಆದ ಕಾರಣ ಸ್ವಾಮಿ ರಾಮಾನುಜರು ತಮ್ಮ ಒಬ್ಬ ಗುರುಗಳು, ಅದು ಯಾರು ಅಂತ ಅಂದರೆ ಸ್ವಾಮಿ ರಾಮಾನುಜರಿಗೆ 5 ಜನ ಗುರುಗಳು. ಆ 5 ಜನ ಗುರುಗಳಲ್ಲಿ ಒಬ್ಬ ಗುರುಗಳು ಯಾರು ಅಂತ ಅಂದರೆ ಅವರೇ ಪೆರಿಯ ತಿರುಮಲೈ ನಂಬಿ. ಅದು ಅವರ ಸ್ವಂತ ಸೋದರ ಮಾವನವರು. ಅವರು ಎಲ್ಲಿರ್ತಾರೆ ಅಂತ ಅಂದರೆ ತಿರುಮಲೆಯಲ್ಲಿರ್ತಾರೆ. ಅವರಿಗೆ ಒಂದು ಲೆಟರ್ ಹಾಕಿ ಆ ಲೆಟರ್ನ ಆ ಲೆಟರ್ ತಿರುಮಲೆ ತಲುಪಿದ ಮೇಲೆ ಆ ತಿರುಮಲೆಯಲ್ಲಿ ಆ ಲೆಟರ್ನ ಅವರು ತೆಗೆದುಕೊಂಡು ಓದ್ತಾರೆ. ಆ ಲೆಟರಲ್ಲಿ ಇರುವಂಥ ವಿಷಯ ಏನು ಅಂತ ಅಂದರೆ ಸ್ವಾಮಿ ರಾಮಾನುಜರು ಬರೆದಿರ್ತಾರೆ, ನನಗೆ ಗೊತ್ತು ಏನೋ ಮಾಟ ಮಂತ್ರವನ್ನು ಇವರು ಮಾಡಿದ್ದಾರೆ. ಯಾರು? ಯಾದವ ಪ್ರಕಾಶರು. ಒಳ್ಳೆಯ ರೀತಿಯಲ್ಲಿ ಅವ್ರು ಆ ರೀತಿ ಗೋವಿಂದರು ಹೋಗಿ ಪೂಜೆಗಳನ್ನು ಮಾಡಿ ಕೈಂಕರ್ಯ ಮಾಡಿದ್ರೆ ತೊಂದರೆ ಇಲ್ಲ. ಆದರೆ ಯಾದವ ಪ್ರಕಾಶರು ಏನು ಮಾಡಿದ್ದಾರೆ, ಅವರ ಮನಸ್ಸನ್ನು ಬದಲಾಯಿಸೋಕ್ಕೋಸ್ಕರನೇ ಏನೋ ಮಾಟ ಮಂತ್ರವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವೇ ಹೀಗೆ ಆ ಗೋವಿಂದ ಅಲ್ಲೆಲ್ಲೋ ಹೋಗಿ ಕೈಂಕರ್ಯವನ್ನು ಮಾಡ್ತಾ ಇದ್ದಾನೆ. ಅವರು ಮಾಟ ಮಂತ್ರವನ್ನು ಮಾಡಿ ಗೋವಿಂದರನ್ನು ಹೀಗೆ ಮಾಡಿದ್ದು ಸರಿಯಲ್ಲ, ಅವರನ್ನು ಹೇಗಾದರೂ ಮಾಡಿ ನಮ್ಮ ಸಂಪ್ರದಾಯಕ್ಕೆ ವಾಪಸ್ ಕರ್ಕೊಂಬರಬೇಕು ಅಂತ ಹೇಳಿ ಈ ವಿಷಯವನ್ನು ಈ ಪತ್ರದಲ್ಲಿ ಸ್ವಾಮಿ ರಾಮಾನುಜರು ಬರೆದು ಇದನ್ನು ಕಳಿಸ್ತಾರೆ ಪೆರಿಯ ತಿರುಮಲೈ ನಂಬಿಗಳಿಗೆ. ಪೆರಿಯ ತಿರುಮಲೈ ನಂಬಿಗಳು ಈ ಪತ್ರವನ್ನು ಓದುತ್ತಾರೆ. ಈ ಪತ್ರವನ್ನು ಓದಿದ ಕೂಡಲೇ ಅವರೇನು ಮಾಡ್ತಾರೆ, ಅಲ್ಲಿಂದ ಆ ತಿರುಮಲೈನಿಂದ ಹೊರಟು ಕಾಳಹಸ್ತಿಗೆ ಹೋಗ್ತಾರೆ. ಅವರೊಬ್ಬರೇ ಹೋಗಲ್ಲ, ಅವರಿಗೆ ಕೂಡ ಬಹಳಷ್ಟು ಶಿಷ್ಯಂದರು ಇದ್ದರು. ಆ ಎಲ್ಲ ಶಿಷ್ಯಂದ್ರನ್ನು ಕರ್ಕೊಂಡು ಅವರು ಕಾಳಹಸ್ತಿಗೆ ಹೋಗ್ತಾರೆ. ಅಲ್ಲಿ ಕಾಳಹಸ್ತಿಯಲ್ಲಿ ಏನು ನಡೆಯುತ್ತೆ ಅಂತ ಅಂದರೆ ಇಲ್ಲಿ ಇವರನ್ನೆಲ್ಲ ನೋಡ್ತಾರೆ ಗೋವಿಂದರು. ಇವರು ಕೂಡ ಗೋವಿಂದರನ್ನು ನೋಡ್ತಾರೆ. ಆದರೆ ಗೋವಿಂದರು ತಾವು ತುಂಬ ಭಕ್ತಿ ಶ್ರದ್ಧೆಗಳಿಂದ ತಾವು ಮಾಡ್ತಾ ಇರುವಂಥ ಕೈಂಕರ್ಯದಲ್ಲಿ ನಿರತರಾಗಿರ್ತಾರೆ. ಆದರೆ ಏನಾಗತ್ತೆ, ಇಲ್ಲಿ ಬಹಳಷ್ಟು ಇವರು ಹೋಗಿ ಏನನ್ನು ಮಾತಾಡಲಿಲ್ಲ. ಯಾರು? ಪೆರಿಯ ತಿರುಮಲೈ ನಂಬಿಗಳು ಗೋವಿಂದರ ಬಳಿ ಹೋಗಿ ಡೈರೆಕ್ಟಾಗಿ ಏನನ್ನು ಮಾತಾಡಲಿಲ್ಲ. ಅದೇ ಸಮಯದಲ್ಲಿ ಇವರು ಏನು ಮಾಡಿದ್ರು ಪೆರಿಯ ತಿರುಮಲೈ ನಂಬಿಗಳು ಅಂದರೆ ಆ ಒಂದು ಸ್ಥಳದಲ್ಲಿ ಅಂದರೆ ಆ ಕಾಳಹಸ್ತಿಯಲ್ಲಿ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿದಾರಲ್ವ, ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಅವರು ಶಿಷ್ಯರೆಲ್ಲ ಕುಳಿತಿದ್ದಾರೆ, ಎಲ್ಲ ಸುತೂರ ಕೂತಿದ್ದಾರೆ ಒಂದು ಮರದ ಕೆಳಗೆ. ಹೀಗೆ ಅವರು ಕಾಲಕ್ಷೇಪವನ್ನು ಆರಂಭಿಸಿದ್ರು. ಕಾಲಕ್ಷೇಪ ಅಂತಂದರೆ ಆಚಾರ್ಯರು ನಮಗೆ ಕೊಟ್ಟಿರುವಂತಹ ಗ್ರಂಥಗಳಲ್ಲಿ ಇರುವಂತಹ ವಿಷಯಗಳನ್ನು ಶಿಷ್ಯರಿಗೆ ಹೇಳುವಂಥದ್ದು, ಅದೇ ಕಾಲಕ್ಷೇಪ. ಅದನ್ನು ಆರಂಭಿಸಿದ್ರು. ಅಲ್ಲಿ ಎದುರುಗಡೆ ಎಲ್ಲ ಶಿಷ್ಯರು ಕೂತಿದ್ದಾರೆ. ಈ ಕಾಲಕ್ಷೇಪದ ಒಂದು ವಿಷಯಗಳು ಬಹಳಷ್ಟು ದಿನ ಒಂದಾದ್ಮೇಲೊಂದು ನಡೀತಾನೇ ಇತ್ತು. ಯಾವ ವಿಷಯ ಅಂತ ಅಂದರೆ ಭಗವತ್ ವಿಷಯ. ಭಗವತ್ ವಿಷಯ ಅಂದರೆ ಯಾವುದು ಅಂತ ಅಂದರೆ ನಾವು ನೋಡುವ ರೀತಿಯಲ್ಲಿ ಆರಾಯರಪ್ಪಡಿ ಅಂತ ನಾವೇನು ಕರಿತೀವಿ, ಅದು ನಮ್ಮ ಸಂಪ್ರದಾಯದಲ್ಲೇ ಇರುವಂತಹ ಮೊಟ್ಟ ಮೊದಲನೆಯ ಮಣಿಪ್ರವಾಳ ವ್ಯಾಖ್ಯಾನ. ಅದು ಯಾರು ಮಾಡಿದ್ದು ಅಂತ ಅಂದರೆ ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ ಅವರು ಮಾಡಿದಂತಹ ಒಂದು ವ್ಯಾಖ್ಯಾನ. ಅದು ಆರಾಯರಪ್ಪಡಿ ಅಂತ ಅದನ್ನು ಕರಿತೇವೆ. ಇದು ಯಾವುದಕ್ಕೆ ವ್ಯಾಖ್ಯಾನ ಅಂದರೆ ತಿರುವಾಳ್ಮೊಳಿಗೆ ವ್ಯಾಖ್ಯಾನ.
ಈ ವ್ಯಾಖ್ಯಾನವನ್ನು ನಾವು ಭಗವತ್ ವಿಷಯ ಅಂತ ಕರಿತೇವೆ. ಈ ಭಗವತ್ ವಿಷಯದ ಕಾಲಕ್ಷೇಪವನ್ನು ಅಲ್ಲಿ ಪೆರಿಯ ತಿರುಮಲೈ ನಂಬಿಗಳು ಆ ಕಾಳಹಸ್ತಿಯಲ್ಲಿ ಕುಳಿತುಕೊಂಡು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಈ ರೀತಿ ದಿನಗಳಲ್ಲ, ತಿಂಗಳುಗಳಲ್ಲ, 1-2 ವರ್ಷಗಳು ಕಳೆದು ಹೋಯಿತು ಕಾಲಕ್ಷೇಪ ಹೇಳಿ ಹೇಳಿ ಹೇಳಿ. ಇವರು ಕೂಡ ನೋಡ್ತಾ ಇದ್ದಾರೆ, ದಿನಾ ಗೋವಿಂದರು ಬರ್ತಾರೆ. ತಾವೇ ಒಂದು ತೋಟವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಗೋವಿಂದರು. ಆ ತೋಟದಲ್ಲಿ ಒಂದು ಬುಟ್ಟಿಯನ್ನು ಹಿಡ್ಕೊಂಡು ಯಾವಾಗಲೂ ಹೂಗಳನ್ನು ಕಿತ್ಕೊಂಡು ಆ ಹೂಗಳನ್ನೆಲ್ಲ ತೊಗೊಂಡು ಹೋಗಿ ಆ ಶಿವಲಿಂಗಕ್ಕೆ ಅರ್ಪಣೆ ಮಾಡುವಂಥದ್ದು. ಇದನ್ನು ದಿನಾ ನೋಡ್ತಾ ಇದ್ದಾರೆ ಇವರುಗಳು ಸಹ. ಈ ರೀತಿಯಾಗಿ ನಡೀತಾನೇ ಇದೆ. ವರ್ಷ ಕಳೆದು ಹೋದ ಮೇಲೆ ಒಂದು ದಿನ ಏನಾಗುತ್ತೆ, ಒಂದು ಮುಖ್ಯವಾದ ಪಾಶುರ ಬರುತ್ತೆ ಈ ತಿರುವಾಯ್ಮೊഴിಯಲ್ಲಿ. ಆ ಮುಖ್ಯವಾದ ಪಾಶುರದ ಒಂದು ಕಾಲಕ್ಷೇಪದ ಘಟ್ಟ ಬರುತ್ತೆ. ಅದು ಯಾವ ಪಾಶುರ ಅಂತ ಅಂದರೆ, ದೇವಂ ಎಪ್ಪೊರುಳುಂ ಪಡೈಕ್ಕ ಪೂವಿಲ್ ನಾನ್ಮುಗನೈ ಪಡೈತ್ತಾನ್ ದೇವನ್ ಎಂಪೆರುಮಾನಕ್ಕಲ್ಲಾಲ್ ಪೂವುನ್ ಪೂಷಣೆಯುಂ ತಗುಮೇ ಅನ್ನುವಂತಹ ಪಾಶುರ. ಈ ಪಾಶುರದಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮಾಳ್ವಾರರು ಅಂತ ನಾವು ನೋಡಿದ್ರೆ, ದೇವಂ ಎಪ್ಪೊರುಳುಂ ಪಡೈಕ್ಕ, ಯಾರಾದರೂ ಒಬ್ಬ ದೇವ ಇದ್ದಾನೆ ಅಂತ ಅಂದರೆ ಅವನು, ಆ ದೇವ ಯಾರನ್ನು ನಾವು ದೇವ ಅಂತ ಕರಿತೇವೆ ಅಂತ ಅಂದರೆ, ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡುವಂಥವನು. ಅಂಥ ಒಬ್ಬ ದೇವರು ಯಾರಾದರೂ ಇದ್ದಾನೆ ಅಂತ ಅಂದರೆ ಅವನೇ ನಮ್ಮ ಶ್ರೀಮನ್ನಾರಾಯಣ. ಅವನ ಪೂವಿಲ್ ನಾನ್ಮುಗನೈ ಪಡೈತ್ತಾನ್, ಅವನ ನಾಭಿ ಕಮಲದಲ್ಲಿ ನಾವು ನೋಡುವಂಥದ್ದು ಏನು ಅಂತ ಅಂದರೆ, ಆ ಬ್ರಹ್ಮ ಅವನ ನಾಭಿ ಕಮಲದಲ್ಲಿ ಇದ್ದಾನೆ. ಆ ರೀತಿಯಾಗಿ ಬ್ರಹ್ಮನನ್ನು ಅವನು ಸೃಷ್ಟಿ ಮಾಡ್ತಾನೆ. ದೇವನ್ ಎಂಪೆರುಮಾನಕ್ಕಲ್ಲಾಲ್, ಆ ಒಂದು ಶ್ರೀಮನ್ನಾರಾಯಣನಿಗೆ ಅಲ್ಲದೆ ಪೂವುಂ ಪೂಷಣೆಯುಂ ತಗುಮೋ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮಾಳ್ವಾರರು. ಅಂದರೆ ಆ ಶ್ರೀಮನ್ನಾರಾಯಣ ಯಾರಿದ್ದಾನೆ, ಆ ಶ್ರೀಮನ್ನಾರಾಯಣ ಯಾರು? ಕೇಶವನ್. ನೆನಪಿದೆಯಾ ಎಲ್ಲಿ ಬಿಟ್ಟಿದ್ದೆ ಅಂತ? ಕೇಶವನಿಗೆ ಈ ಕಥೆಯನ್ನು ಹೇಳ್ತಾ ಇರೋದು. ಆ ಶ್ರೀಮನ್ನಾರಾಯಣ ಯಾರು? ಕೇಶವನ್ ಅಂದರೆ ಯಾರು? ಸುಂದರವಾದ ಕೂದಲುಗಳನ್ನು ಉಳ್ಳವನು ಅಲ್ಲವಾ? ಆ ಕೂದಲು ಕೂಡ ಹೇಗೆ ಇರಬೇಕು ಅಂತಲೂ ಹೇಳಿದೆ. ಆ ರೀತಿಯಾದ ಕೂದಲುಗಳು ರೇಷ್ಮೆಯಂತೆ ಇದೆ. ಅದಲ್ಲದೆ ತುದಿಯಲ್ಲಿ ಅವು ಹೀಗೆ ಗುಂಗುರಾಗಿದೆ. ಅಂದರೆ ಸಂಪೂರ್ಣವಾಗಿ ಗುಂಗುರು ಕೂದಲಲ್ಲ, ತುದಿಯಲ್ಲಿ ಅವರು ಗುಂಗುರುಗೊಂಡಿದೆ. ಈ ರೀತಿಯಾದ ಸುಂದರವಾದ ಕೂದಲುಗಳನ್ನು ಉಳ್ಳವನು ಕೇಶವನ್. ಇಂಥ ಕೇಶವನಿಗೆ ನಾವು ಆ ಒಂದು ಹೂಗಳನ್ನು ಅರ್ಪಣೆ ಮಾಡಿದ್ರೆ ಅವನು ತನ್ನ ಮುಡಿಯಲ್ಲಿ ಮುಡಿಸ್ಕೊಂಡ್ರೆ ಚೆನ್ನಾಗೂ ಕಾಣುತ್ತೆ, ಮತ್ತು ಅವನು ಈಸಿಯಾಗೂ ಮುಡಿಸ್ಕೋಬೋದು. ಯಾಕೆ ಅಂತ ಅಂದರೆ ಅವನ ಒಂದು ಈ ಶಿರಸ್ಸಿನಲ್ಲಿ ಈ ಒಂದು ಕೂದಲುಗಳು ಬಹಳ ಸುಂದರವಾಗಿದೆ ಅಲ್ವಾ? ಆ ರೀತಿಯಲ್ಲಿ ಅದೇ ನಾವು ಈಗ ಗೋವಿಂದರು ಯಾರಿಗೆ ಈ ಹೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾನೆ ಅಂತ ಅಂದರೆ, ಗೋವಿಂದರು ಯಾರಿಗೆ ಹೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅಂದರೆ ಆ ಶಿವನಿಗೆ, ಪರಮಶಿವನಿಗೆ ಈ ಹೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅದೇ ಆ ಪರಮಶಿವನಿಗೆ ಕೂದಲುಗಳು ಹೇಗಿದೆ ಅಂತ ನೋಡಿದ್ರೆ ಜಟಾ ಕೂದಲುಗಳು ಅಲ್ವಾ? ಎಲ್ಲೆಲ್ಲೂ ಜಟೆ, ಎಲ್ಲೆಲ್ಲೂ ಅದನ್ನು ಕಟ್ಟಿಕೊಂಡಿರುವಂಥದ್ದು ಇಂಥ ಕೂದಲುಗಳು. ಮತ್ತು ಆ ಕೂದಲುಗಳಲ್ಲಿ ಎಲ್ಲೆಲ್ಲೂ ಸಿಕ್ಕು ಅಲ್ವಾ? ಅಂಥ ಕೂದಲುಗಳನ್ನು ಉಳ್ಳವನು ಪರಮಶಿವನು. ಆ ಪರಮಶಿವನಿಗೆ ಈ ಗೋವಿಂದರು ಹೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಪರಮಶಿವನು ಇಂಥ ಕೂದಲುಗಳನ್ನು ಉಳ್ಳ ಪರಮಶಿವನಿಗೆ ಈ ಹೂಗಳು ಸರಿ ಹೊಂದುತ್ತೋ, ಅಥವಾ ಈ ರೀತಿಯಾದ ಸುಂದರವಾದ ಕೂದಲುಗಳನ್ನುಳ್ಳ ನಮ್ಮ ಕೇಶವನಿಗೆ ಈ ಹೂಗಳು ಸರಿ ಹೊಂದುತ್ತೋ ಅನ್ನುವಂತಹ ಪಾಶುರ ಇದು ನಮ್ಮಾಳ್ವಾರರ ಪಾಶುರ. ಈ ಪಾಶುರದ ಕಾಲಕ್ಷೇಪ ಅಲ್ಲಿ ನಡೀತಾ ಇದೆ. ಈ ಪೂವುಂ ಪೂಜನೆಯುಂ ತಗುಮೋ ಅಂತ ಹೇಳಿ ಅಲ್ಲಿ ಮುಗಿಸಿದ್ರು. ಅಷ್ಟೇ, ಅಲ್ಲಿ ಹೂಗಳನ್ನು ಕೀಳ್ತಾ ಇದ್ದರು ಗೋವಿಂದರು. ತಮ್ಮ ಕೈಯಲ್ಲಿದ್ದಂತಹ ಬುಟ್ಟಿಯನ್ನು ಹಾಗೇ ಕೆಳಗೆ ಬಿಟ್ಟರು. ಆ ರೀತಿಯಲ್ಲಿ ಆ ಗೋವಿಂದರು ಆ ಕ್ಷಣದಿಂದ ಇವರೊಡನೆ ಅಂದರೆ ಪೆರಿಯ ತಿರುಮಲೈ ನಂಬಿಗಳೊಡನೆ ವಾಪಸ್ ಬಂದು ನಮ್ಮ ಸಂಪ್ರದಾಯಕ್ಕೆ ಸೇರಿಕೊಂಡ್ರು. ಇಲ್ಲಿ ಈ ಕಥೆಯನ್ನು ಇಲ್ಲಿ ಯಾವುದಕ್ಕಾಗಿ ಹೇಳಿದ್ದು ಅಂತ ಅಂದರೆ, ಆ ಕೇಶವನ್ ಅನ್ನೋನು ನಮ್ಮ ಈ ಶ್ರೀಕೃಷ್ಣನಿಗೆ ಎಷ್ಟು ಸುಂದರವಾದ ಕೂದಲುಗಳಿವೆ ಅನ್ನೋದನ್ನು ತೋರಿಸೋದಕ್ಕಾಗಿ ಈ ಕಥೆಯನ್ನು ಹೇಳಿದೆ. ಆ ರೀತಿಯಲ್ಲಿ ಕೇಶವನೈ ಪಾಡவும் ನೀ ಕೇಟೇ ಕಿಡತ್ತೀಯೋ. ಈಗ ಕೇಶವನ್ ಅನ್ನೋದಕ್ಕೆ ನಾವು ನೋಡಿದಂತಹ ಅರ್ಥ ಏನು ಅಂತ ಅಂದರೆ ಸುಂದರವಾದ ಕೂದಲುಗಳನ್ನು ಉಳ್ಳವನು. ಅದೇ ಈ ಕೇಶವನ್ ಅನ್ನುವಂತಹ ತಿರುನಾಮಕ್ಕೆ ನಾವು ಮತ್ತೊಂದು ಅರ್ಥವನ್ನು ಸಹ ನೋಡ್ಬೋದು.
ಅದೇನು ಅಂತ ಅಂದರೆ ಕ ಇತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಅನ್ನುವಂತಹ ಒಂದು ವಾಕ್ಯ. ಅದರಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಕ ಅಂತ ಅಂದರೆ ಅದು ಯಾವುದನ್ನು ತೋರಿಸುತ್ತೆ? ಬ್ರಹ್ಮನನ್ನು ತೋರಿಸುತ್ತೆ. ಈಶೋಹಂ ಸರ್ವದೇಹಿನಾಂ ಅಂತ ಅಂದರೆ ಆ ಬ್ರಹ್ಮ ಹಾಗೂ ಶಿವ ಇವರಿಬ್ಬರಿಗೂ ನಾಯಕನಾದವನು ಕೇಶವ ಅಂತ ಹೇಳಿ ಈ ಕೇಶವ ಪದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ನಾವು ನೋಡ್ಬೋದು. ಆ ರೀತಿಯಲ್ಲಿ ಇಲ್ಲಿ ಕೇಶವ ಅನ್ನುವಂಥದ್ದು ಕ ಇತಿ ಬ್ರಹ್ಮಣೋ ನಾಮ ಅನ್ನುವಂತಹ ರೀತಿಯಲ್ಲಿ ಆ ಬ್ರಹ್ಮ ಮತ್ತು ಪರಮಶಿವ ಇವರಿಬ್ಬರಿಗೂ ನಾಯಕನಾದವನು ನಮ್ಮ ಕೇಶವ ಅಂತ ಹೇಳಿ ಇದರಲ್ಲಿ ನಾವು ನೋಡ್ಬೋದು. ಇದರಲ್ಲಿ ನಾವು ಮತ್ತೆ ತಿರುವಾಳ್ಮೊಳಿಯ ಒಳಗೆ ಹೋದರೆ ತಿರುವಾಳ್ಮೊಳಿಯಲ್ಲಿ 2ನೇ ಪತ್ತು ಮತ್ತು 7ನೇ ತಿರುವಾಳ್ಮೊಳಿ ಅದರಲ್ಲಿ ನಾವು ನೋಡುವಂತಹ ಒಂದು ವಿಶೇಷತೆ ಏನು ಅಂದರೆ ಒಂದೊಂದು ತಿರುವಾಳ್ಮೊಳಿಗಳಲ್ಲೂ ಸೆಟ್ ಆಫ್ ಪಾಶುರಗಳು ಎಷ್ಟಿವೆ ಅಂದರೆ 11 ಇದೆ. ಇಲ್ಲಿ ನಾವು ನೋಡುವಂತಹ 2ನೇ ಪತ್ತು 7ನೇ ತಿರುವಾಳ್ಮೊಳಿಯಲ್ಲಿ 11 ಪಾಶುರಗಳು ಇಲ್ಲ, ಅದಕ್ಕಿಂತ ಹೆಚ್ಚಾದಂತಹ ಪಾಶುರಗಳಿವೆ, ಅಂದರೆ 13 ಪಾಶುರಗಳಿವೆ. ಇದರಲ್ಲಿ ಮಾತ್ರ ಯಾಕೆ 13 ಪಾಶುರ ಅಂತ ಅಂದರೆ ಅದಕ್ಕೆ ಆದಂತಹ ಒಂದು ವಿಶೇಷವಿದೆ. ಅದೇನು ಅಂದರೆ ಈ ಒಂದು ತಿರುವಾಳ್ಮೊಳಿಯ ಒಂದು 10 ಶ್ಲೋಕಗಳ ಅಂದರೆ ಈ ತಿರುವಾಳ್ಮೊಳಿ ಏನು ನೋಡ್ತೀವಿ ಇದರಲ್ಲಿ 11 ಇಲ್ಲ, 13 ಇದೆ. ಯಾಕೆ ಅಂತಂದರೆ ಆಳ್ವಾರರು ಈ ಒಂದು ತಿರುವಾಳ್ಮೊಳಿಯಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅನ್ನುವಂತಹ ಈ ತಿರುನಾಮಗಳನ್ನು ಇಟ್ಟುಕೊಂಡು ಈ 12 ನಾಮ ಇದೆಯಲ್ಲ, ಈ 12 ನಾಮಗಳನ್ನು ಇಟ್ಟುಕೊಂಡು ನಮ್ಮಾಳ್ವಾರರು ಸಂಪೂರ್ಣವಾಗಿ ಈ ಪತ್ತನ್ನು ಈ ಒಂದು ತಿರುವಾಳ್ಮೊಳಿಯನ್ನು ಹಾಡಿದ್ದಾರೆ. 2ನೇ ಪತ್ತು 7ನೇ ತಿರುವಾಳ್ಮೊಳಿ ಅದರಲ್ಲಿ 13 ಪಾಶುರಗಳಿವೆ. 12 ನಾಮಗಳ ಪಾಶುರವಾದರೆ 13ನೇದು ಫಲಶ್ರುತಿಯ ಪಾಶುರ. ಈ ರೀತಿಯಲ್ಲಿ 13ನೇದು ಯಾವುದು ಅಂದರೆ ನಮಗೆ ಯಾವ ರೀತಿಯಾದ ಫಲ ಇದು ಕೊಡುತ್ತೆ ಅನ್ನುವಂತಹ ಪಾಶುರ. ಈ ಪಾಶುರದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಕೇಶವ ಅನ್ನುವಂತಹ ತಿರುನಾಮವೇ ಮೊದಲ ತಿರುನಾಮ ಅಲ್ವಾ. ಈ ಒಂದು ತಿರುನಾಮವನ್ನು ಇಟ್ಟುಕೊಂಡು ಇಲ್ಲಿ ನಮ್ಮಾಳ್ವಾರರು ಪಾಶುರವನ್ನು ಹಾಡ್ತಾರೆ. ಕೇಶವಂತಮರ್ ಕೀಳ್ಮೇಲ್ ಯಮರ್ 7 பிறப்பும் ಮಾಷದಿರ್ ಇದು ಪೆಟ್ರು நம்முடை வாழ்வு ವಾಯ್ಕಿಂಡ್ರವಾ ಅಂತ ಹೇಳಿ ಇಲ್ಲಿ ನಮ್ಮಾಳ್ವಾರರು ಹೇಳ್ತಾ ಇದ್ದಾರೆ. ಅಂದರೆ ಏನು? ಕೇಶವನ್ ಅಂದರೆ ಯಾರು ಅಂತ ಈಗ ತಾನೆ ಆ ಬ್ರಹ್ಮ ಹಾಗೂ ಶಿವನಿಗೂ ಕೂಡ ನಾಯಕನಾಗಿರುವವನು. ಆ ರೀತಿಯಾದ ತಮರ್ ಅಂದರೆ ಯಾರು ಅಂದರೆ ಕೇಶವನ ಅಡಿಯಾರುಗಳು, ಕೇಶವನ ಭಕ್ತರು. ಕೀಳ್ಮೇಲ್ ಯಮರ್ 7 பிறப்பும் ಅಂತ ಅಂದರೆ ನಮ್ಮ ನಂತರ ಬರುವಂತಹ ಪೀಳಿಗೆಗಳು, ನಮಗೆ ಮೊದಲು ಇರುವಂತಹ ಪೀಳಿಗೆಗಳು. ಇದರಲ್ಲಿ ನಮಗೆ ಮೊದಲು ಇರುವಂತಹ 7 ಪೀಳಿಗೆಗಳು, ನಮ್ಮ ನಂತರ ಬರುವಂತಹ 7 ಪೀಳಿಗೆಗಳು. ಈ 7 ಪೀಳಿಗೆಗಳು ಏನಾಗತ್ವೆ ಅಂದರೆ ರಕ್ಷಿಸಲ್ಪಡತ್ವೆ. ಯಾವಾಗ ಅಂತ ಅಂದರೆ ನಾವು ಒಬ್ಬರು ಶ್ರೀವೈಷ್ಣವನಾಗಿ ಅಂದರೆ ಆ ಆಚಾರ್ಯರ ಬಳಿ ಹೋಗಿ ಪಂಚಸಂಸ್ಕಾರವನ್ನು ಮಾಡಿಕೊಂಡು ನಂತರ ಆ ಶ್ರೀಕೃಷ್ಣನ ಪಾದಗಳಲ್ಲಿ ಶರಣಾಗತಿ ಮಾಡಿದ್ರೆ ನಮಗೆ ಕೀಳ್ಮೇಲ್ 7 பிறப்பும் ಅಂದರೆ ಈ 7 ಜನರೇಷನ್ಸ್ ಏನು ಹೇಳ್ತೀವಿ, ನಮ್ಮ ನಂತರ ಬರುವಂಥದ್ದು, ನಮಗೆ ಮೊದಲಿರುವಂಥದ್ದು, ಈ 7 ಜನರೇಷನ್ಸ್ ರಕ್ಷಿಸಲ್ಪಡುತ್ತವೆ ಅಂತ ಹೇಳಿ ಇಲ್ಲಿ ಮಾಷದಿರ್ ಇದು ಪೆಟ್ರು. ಮಾಷದಿರ್ ಅಂದರೆ ಏನರ್ಥ ಅಂತ ಅಂದರೆ ಇದು ಭಾಗ್ಯ ಅಲ್ಲ, ಅತ್ಯಂತ ಭಾಗ್ಯವಾದ ವಿಷಯ. ಮಾಷದಿರ್ ಅಂದರೆ ಅದೇ ವಿಷಯ. ಈ ರೀತಿಯಾಗಿ ಅವನಲ್ಲಿ ಹೋಗಿ ನಾವು ಶರಣಾಗತಿ ಮಾಡುವಂಥದ್ದು ಮಾಷದಿರ್, ಅತ್ಯಂತ ಭಾಗ್ಯವಾದಂತಹ ಒಂದು ವಿಷಯ. நம்முடை வாழ்வு ವಾಯ್ಕಿಂಡ್ರವ ಅಂತ ಹೇಳಿ ಇಲ್ಲಿ 7 ಪೀಳಿಗೆಗಳು ರಕ್ಷಿಸಲ್ಪಡುತ್ತವೆ ಅಂತ ಹೇಳಿ ಈ ಕೇಶವ ತಿರುನಾಮಕ್ಕೆ ಇಷ್ಟು ಮುಖ್ಯತ್ವ ಇದೆ ಅಂತ ಹೇಳಿ ನಮ್ಮಾಳ್ವಾರರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ನಾವು ಕೇಶವನೈ ಪಾಡவும் ನೀ ಕೇಟೇ ಕಿಡತ್ತೀಯೋ, ಇವಳು ಯಾರು? ಇವಳು ನಾಯಕ ಪೆಣ್ಪಿಳ್ಳಾಯ್ ಅಲ್ವಾ, ಈ ಸಖಿಯರ ಜೊತೆ ಇರುವಂತಹ ನಾಯಕಿ. ಇಂಥ ನಾಯಕಿ ನೀನು ಕೇಶವನನ್ನು ಹಾಡಬೇಕು ಅಂತ ಇಷ್ಟು ದಿನ ಕೇಳ್ತಾ ಇದೆಯಲ್ಲ, ಆದರೆ ಈಗ ನಿನ್ನ ಆಸಕ್ತಿ ಏನಾಯಿತು, ಈಗ ನೀ ಹೀಗೆ ಮಲಗಿದೆಯಲ್ಲ ಅಂತ ಹೇಳಿ ಆ ಗೋದಾದೇವಿ ತನ್ನ ಸಖಿಯನ್ನು ನೋಡಿ ಇಲ್ಲಿ ಹೇಳ್ತಾ ಇದ್ದಾಳೆ.
ಕೇಶವನೈ ಪಾಡவும் ನೀ ಕೇಟೇ ಕಿಡತ್ತೀಯೋ. ನೀನು ಒಂದು ವೇಳೆ ಇಷ್ಟು ಆಸಕ್ತಿಯನ್ನೆಲ್ಲ ಇಟ್ಕೊಂಡು ನಮ್ಮ ಜೊತೆ ನೀ ಬರಲಿಲ್ಲ ಅಂದರೆ ಆ ಕೇಶವನ ಹಾಡಕ್ಕೆ, ಆ ಕೇಶವನೇ ನಿನ್ನನ್ನು ಕೇಳ್ತಾನೆ. ಹಾಗಾಗೋದು ಬೇಡ, ನೀನು ದಯವಿಟ್ಟು ನಮ್ಮ ಜೊತೆ ಬಾ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ಆ ರೀತಿಯಲ್ಲಿ ಕೇಶವನೈ ಪಾಡவும் ನೀ ಕೇಟೇ ಕಿಡತ್ತೀಯೋ ತೇಷಮುಡಯಾಯ್ ತಿರವೇಲೋರ್ ಎಂಪಾವಾಯ್. ತೇಷಮುಡಯಾಯ್ ಅಂದರೆ ಏನರ್ಥ? ಇದೂ ಕೂಡ ಈ ಪಾಶುರದ ಈ ಸಖಿ ಏನಿದ್ದಾಳೆ ಆ ಸಖಿಯ ವಿಶೇಷವಾದ ಗುಣವನ್ನು ತೋರಿಸುತ್ತೆ. ತೇಷಮುಡಯಾಯ್ ತಿರವೇಲೋರ್ ಎಂಪಾವಾಯ್. ತೇಷಮುಡಯಾಯ್ ಅಂದರೆ ಏನು? ಅವಳು ಮಹಾ ತೇಜಸ್ವಿಯಾಗಿದ್ದಾಳೆ. ಅಂದರೆ ತೇಜಸ್ವಿ ಅಂದರೆ ಅವಳಿಗೆ ಅವಳ ಮೈ ಕಾಂತಿ ಆ ರೀತಿ ಇದೆ, ಆದ್ದರಿಂದಲೇ ತೇಷಮುಡಯ ಅಂತ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇಲ್ಲಿ ಇವಳಿಗೆ ಈ ರೀತಿಯಾದ ಮೈಕಾಂತಿ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ, ನಾವು ವಾಮನ ಮೂರ್ತಿಯ ಕಥೆಯನ್ನು 3ನೇ ಪಾಶುರದಲ್ಲಿ ನೋಡಿದ್ವಿ. ಆ ವಾಮನ ಮೂರ್ತಿಯನ್ನು ಏನಂತ ಹೇಳಿದೆ ನಾನು? ಆ ವಾಮನ ಮೂರ್ತಿ ಅವನನ್ನು ನೋಡಿದ ಕೂಡಲೇ ಆ ಮಹಾಬಲಿಗೆ ಹಾಗೇ ಅಟ್ರಾಕ್ಷನ್ ಬಂತು. ಯಾವುದಕ್ಕೆ? ಅವನು ಅತ್ಯಂತ ತೇಜೋಮಯವಾಗಿದ್ದ ಆ ವಾಮನ ಮೂರ್ತಿ. ಆದ್ದರಿಂದಲೇ ಆ ವಾಮನ ಮೂರ್ತಿಯಾದ ಶ್ರೀಕೃಷ್ಣನನ್ನು ಇವಳು ಯಾವಾಗಲೂ ಹಾಡ್ತಾ ಇರೋದರಿಂದ ಆ ತೇಜೋಮಯವಾಗಿರುವಂತಹ ವಾಮನನಂತೆಯೇ ತೇಜೋಮಯವಾಗಿ ಇವಳ ಮೈಕಾಂತಿಯು ಕೂಡ ಆಗಿದೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ಇವಳಿಗೆ ಇರುವಂತಹ ಒಂದು ವಿಶೇಷವಾದ ಗುಣ, ಇವಳು ಕೂಡ ಈ ರೀತಿಯಾಗಿ ಅವನ ನಾಮಗಳನ್ನು ಯಾವಾಗಲೂ ಹಾಡ್ತಾ ಇರೋದರಿಂದ ತೇಷಮುಡಯಾಯ್ ತಿರವೇಲೋರ್ ಎಂಪಾವಾಯ್ ಅಂತ ಹೇಳಿ ಇಷ್ಟು ತೇಜೋಮಯವಾದಂತಹ ಮೈಕಾಂತಿಯನ್ನು ಉಳ್ಳವಳು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ನೆನ್ನೆಯ ಪಾಶುರವನ್ನು ನೋಡಿದ್ದೇವೆ. ಅದು ಯಾವುದು ಅಂತ ಅಂದರೆ, ಕೀಶಿ ಕೀಶೆಂಡ್ರೆಂಗುಂ ಮಾನೈಚ್ಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ பேய்ப்பெண்ணே காசும் பிறப்பும் கலகலப்பக்கை பேர்த்து வாசனரும் குழல்லாய்ச்சியர் மத்தினாலோசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ ತೇಷಮುಡಯಾಯ್ ತಿರವೇಲೋರ್ ಎಂಪಾವಾಯ್. ಈಗ ಗೋದಾದೇವಿ ಎಬ್ಬಿಸುತ್ತಿರುವಂಥದ್ದು ಮತ್ತೊಬ್ಬ ಸಖಿಯನ್ನು, ಅವಳನ್ನು ಇವತ್ತಿನ ಪಾಶುರವಾದ 8ನೆಯ ಪಾಶುರದ ಮೂಲಕ ಎಬ್ಬಿಸ್ತಾ ಇದ್ದಾಳೆ. ಆ ಪಾಶುರ ಯಾವುದು ಅಂದರೆ, கிழ்வானம் வெள்ளென்றருமை சிறுவீடு மேய்வான் பரந்தனகான் மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவுவான் வந்து நின்றோம் கோது கலமுடைய பாவாய் எழுந்திராய் பாடிப்பறை கொண்டு மாவாய் பிளந்தானை மல்லரை மாட்டிய தேவாதி தேவனை சென்று நாம் சேவித்தால் ஆவாய் என்றாராய்ந்தருளேலோர் ಎಂಪಾವಾಯ್. ಈ 8ನೇ ಪಾಶುರದಲ್ಲಿ ಗೋದಾದೇವಿ ಕಿಳ್ವಾನಂ ವೆಳ್ಳೆಂಡ್ರು ಅಂತ ಹೇಳಿ, ಈಗ ಇದಕ್ಕೆ ಮುಂಚೆನೇ ಪ್ರಕೃತಿ ಸೌಂದರ್ಯವನ್ನು ಗೋದಾದೇವಿ ವರ್ಣಿಸಿ ತೋರಿಸ್ಬಿಟ್ಟಿದ್ದಾಳೆ. ಪುಳ್ಳುಂ ಶಿಲಂಬಿನ ಕಾಣ್ ಅನ್ನುವುದರ ಮೂಲಕ ಪಕ್ಷಿಗಳು ಕೂಗುವುದರನ್ನು, ಮತ್ತೆ ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಅನ್ನುವುದರ ಮೂಲಕ ಆ ಪಕ್ಷಿಗಳು ಕೂಗುವುದನ್ನು. ಆದರೆ ಅಲ್ಲಿ ಹೇಳಿದಂತಹ ಪಕ್ಷಿ ಬೇರೆ, 7ನೇ ಪಾಶುರದಲ್ಲಿ ಹೇಳಿದಂತಹ ಪಕ್ಷಿ ಬೇರೆ. ಆ ರೀತಿಯಲ್ಲಿ ಪ್ರಕೃತಿ ಸೌಂದರ್ಯ ವರ್ಣನೆಯನ್ನು 2 ಪಾಶುರಗಳಲ್ಲಿ ಈಗಾಗಲೇ ನೋಡಿದ್ದೀವಿ. ಆದರೂ ಇಲ್ಲೂ ಸಹ ಆ ಪ್ರಕೃತಿ ಸೌಂದರ್ಯದ ವರ್ಣನೆಯನ್ನು ಮಾಡಿ ಅದರ ಜೊತೆಗೆ ಆ ವರ್ಣನೆಯ ಮೂಲಕ ಇದು ಬೆಳಗ್ಗೆ ಆಗಿರೋದಕ್ಕೆ ಒಂದು ಸೂಚನೆ ಅಂತ ಹೇಳಿ ಅಲ್ಲಿರುವಂತಹ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳೆ ಗೋದಾದೇವಿ. ಕಿಳ್ವಾನಂ ವೆಳ್ಳೆಂಡ್ರು ಎರುಮೈ ಶಿರುವೀಡು ಅಂತ ಅಂದರೆ, ನಾವು ಬೆಳಗ್ಗಿನ ಸಮಯ, ಇದು ಮುಂಜಾವು ಅಂತ ಹೇಳ್ಬೋದು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡಾನ್ ಅಂತ ಹೇಳ್ತೀವಿ. ಡಾನ್ ಅಂದರೆ ಯಾವ ಸಮಯ ಅಂತ ಅಂದರೆ, ಈಗ ಇನ್ನೂ ಸೂರ್ಯ ಹುಟ್ಟಿಲ್ಲ, ಸೂರ್ಯ ಇನ್ನೇನು ಹುಟ್ಟಬೇಕು, ಆ ಸೂರ್ಯ ಹುಟ್ಟುವುದಕ್ಕೆ ಮುಂಚೆಯೂ ಕೂಡ ನಾವು ಸ್ವಲ್ಪ ಬೆಳಕನ್ನು ನೋಡ್ತೇವೆ ಅಲ್ವಾ. ಬೆಳಗ್ಗಿನ ಸಮಯ ಸೂರ್ಯ ಇನ್ನೂ ಹುಟ್ಟಿಲ್ಲ, ಆದರೆ ಇನ್ನೇನು ಹುಟ್ಟಬೇಕು ಆ ಸಮಯದಲ್ಲೂ ಒಂದು ಬೆಳಕನ್ನು, ಸೂರ್ಯನ ಬೆಳಕನ್ನು ನೋಡ್ತೇವೆ. ಈ ಸಮಯವೇ ಡಾನ್ ಟೈಮ್ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ನಾವು ಹೇಗಿರುತ್ತೆ, ಅಲ್ಲಿ ಆ ಸೂರ್ಯನ ಬೆಳಕು ಹೇಗಿರುತ್ತೆ ಅಂತ ಅಂದರೆ, ಕಿಳ್ವಾನಂ ವೆಳ್ಳೆಂಡ್ರು ಅಂದರೆ
ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಆ ಸೂರ್ಯ ಹುಟ್ಟಿ ಬರ್ತಾ ಇದ್ದ ಹಾಗೆ ಆ ಒಂದು ಕೆಂಪು ಹಾಗೂ ಹಳದಿ ಮಿಶ್ರಿತವಾದ ಬಣ್ಣವನ್ನು ನೋಡ್ತೇವೆ. ಆದರೆ ಇನ್ನೂ ಆ ಸೂರ್ಯ ಅಷ್ಟು ಮೇಲೆ ಬಂದಿಲ್ಲ, ಅವನು ಇನ್ನೇನು ಬರಬೇಕು. ಆವಾಗ ಕೀಳ್ವಾನಂ ಈಗ ನಾವು ನೋಡುವಂತಹ ದೂರಕ್ಕೆ ಅಲ್ಲಿ ಆಕಾಶ ಮುಗಿತಾ ಇದೆ ಅಂತ ಅಂದರೆ ಅದನ್ನು ನಾವು ಹೊರೈಸಾನ್ ಅಂತ ಕರಿತೀವಲ್ವ. ಆ ದೂರದಲ್ಲಿ ನಾವೀಗ ಆಕಾಶವನ್ನು ನೋಡ್ತಾ ಇದ್ದೇವೆ ಅಂತ ಅಂದರೆ ಅಲ್ಲಿ ಆಕಾಶದಲ್ಲಿ ಬಿಳಿ ಬಣ್ಣ ಇರುತ್ತಂತೆ ಈ ಸಮಯದಲ್ಲಿ, ಡಾನ್ ಟೈಮಲ್ಲಿ. ನೋಡಿ, ಗೋದಾದೇವಿಯ ಈ ಪ್ರಕೃತಿ ಸೌಂದರ್ಯದ ವರ್ಣನೆಗಳು ಎಷ್ಟು ಡೀಟೇಲ್ಸ್ ಕೊಡುತ್ತವೆ ಅಂತ ನಮಗೆ. ನಾವು ಈ ಡೀಟೇಲ್ಸ್ನೆಲ್ಲ ಇವತ್ತು ಯಾವುದಕ್ಕೆ, ಮೇ ಬಿ ನೀವು ಇರುವಂಥ ದೊಡ್ಡವರು ಇದನ್ನೆಲ್ಲ ನೋಡಿರ್ಬೋದು, ಆದರೆ ನಾವು ಈ ಡೀಟೇಲ್ಸ್ನೆಲ್ಲ ಏನಕ್ಕೆ ಇವತ್ತು ಅರ್ತಿಲ್ಲ ಅಂತ ಅಂದರೆ ನಮ್ಮ ಸುತ್ತ ಅಂಥ ಪ್ರಕೃತಿಯನ್ನು ನಾವು ಉಳಿಸಿಟ್ಟಿಲ್ಲ, ಅದಕ್ಕಾಗಿ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ನಮಗೆ ದೂರದಲ್ಲಿ ಕಾಣುವಂತಹ ಆಕಾಶ ಮುಗಿಯುತ್ತಲ್ಲ, ನಮ್ಮ ಕಣ್ಣಿಗೆ ಎಲ್ಲಿ ಆಕಾಶ ಮುಗಿಯುತ್ತೋ ಅಲ್ಲಿ ಡಾನ್ ಟೈಮಲ್ಲಿ ಬೆಳ್ಳಕ್ಕಿರುತ್ತಂತೆ, ಕೆಳಗೆ ಮಾತ್ರ. ಅದನ್ನೇ ಇಲ್ಲಿ ಕೀಳ್ವಾನಂ ವೆಳ್ಳೆಂಡ್ರ ಎರುಮೈ ಶಿರುವೀಡು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇಲ್ಲಿ ಎರುಮೈ ಶಿರುವೀಡು ಮೇಯ್ವಾನ್ ಪರಂದನ ಕಾಣ್ ಅಂದರೆ ಏನು ಅಂತ ಅಂದರೆ, ಆ ಸಮಯದಲ್ಲಿ ಈಗ ನಾನು ಹೇಳಿದ್ನಲ್ಲ ಈ ಒಂದು ಡಾನ್ ಟೈಮ್, ಇದರಲ್ಲಿ ಈ ಒಂದು ಸಮಯದಲ್ಲಿ ಯಾವ ಪ್ರಾಣಿಯನ್ನು ಮೇಯಿಸ್ತಾರಂತೆ ಅಂತ ಅಂದರೆ ಎರುಮೈ, ಎಮ್ಮೆಯನ್ನು ಮೇಯಿಸ್ತಾರಂತೆ. ಯಾಕೆ ಅಂತ ಅಂದರೆ ಆ ಎಮ್ಮೆ ಈ ಡಾನ್ ಟೈಮ್ ಇದೆಯಲ್ಲ, ಬೆಳಗ್ಗಿನ ಈ ಮುಂಜಾವು ಸಮಯ, ಆ ಮುಂಜಾವು ಸಮಯದಲ್ಲಿ ಏನಾಗಿರುತ್ತೆ, ಈ ನಮ್ಮ ಅಟ್ಮಾಸ್ಫಿಯರಲ್ಲಿ ನಾವು ತೇವಾಂಶವನ್ನು ನೋಡ್ತೀವಿ ಅಲ್ವಾ. ಆ ತೇವಾಂಶ ಎಲ್ಲ ಕರಗಿ ನೀರಿನ ಹನಿಗಳಾಗಿ ಬೀಳುತ್ತೆ ಭೂಮಿ ಮೇಲೆ. ನೀರಿನ ಹನಿಗಳಾಗಿ ಭೂಮಿ ಮೇಲೆ ಬೀಳೋದಿರಲಿ, ಅದ್ರ ಜೊತೆಗೆ ಆ ಹುಲ್ಲಿನ ಮೇಲೂ ಬೀಳುತ್ತೆ. ಆ ಹುಲ್ಲಿನ ಮೇಲೆ ಈ ನೀರಿನ ಹನಿಗಳು ಬಿದ್ದಾಗ ಆ ಹುಲ್ಲಿನ ತುದಿಯಲ್ಲಿ ಈ ಇಬ್ಬನಿ ಅಂತ ಕರಿತೀವಲ್ವ ಅದನ್ನು, ಆ ಇಬ್ಬನಿ ಬಿದ್ದಿದ್ದಾಗ ಈ ಎಮ್ಮೆ ಆ ಹುಲ್ಲಿನ ಬಳಿ ಹೋಗಿ ಆ ಇಬ್ಬನಿ ಇದ್ದಾಗಲೇ ಆ ಸಮಯ ಆ ಡಾನ್ ಟೈಮಲ್ಲೇ ಅದು ಹುಲ್ಲನ್ನು ತಿನ್ನೋದು, ಬೇರೆ ಸಮಯದಲ್ಲಿ ಅದು ಹುಲ್ಲನ್ನು ತಿನ್ನೋದಿಲ್ಲ. ಆ ರೀತಿಯಲ್ಲಿ ಈ ಒಂದು ಡಾನ್ ಟೈಮಲ್ಲೇ, ಆ ಬೆಳಗ್ಗಿನ ಸಮಯದಲ್ಲೇ ಆ ಹುಲ್ಲಿನ ತುದಿಯಲ್ಲಿ ಇಬ್ಬನಿ ಇದ್ದಾಗಲೇ ಆ ಎಮ್ಮೆ ಆ ಹುಲ್ಲನ್ನು ತಿನ್ನತ್ತೆ. ಈ ಒಂದು ಜ್ಞಾನ ಗೋದಾದೇವಿಗಿತ್ತು, ನಮಗೆ ಇಲ್ಲ. ಯಾಕೆ? ಮತ್ತೆ ಅದೇನೆ, ನಾವು ಆ ರೀತಿಯಾದ ಪ್ರಕೃತಿಯನ್ನು ನಮ್ಮ ಸುತ್ತಲೂ ಉಳಿಸ್ಕೊಂಡಿಲ್ಲ. ಆ ರೀತಿಯಲ್ಲಿ ಈ ಪ್ರಕೃತಿ ಸೌಂದರ್ಯ ಅನ್ನುವಂಥದ್ದು ನಾವು ಇಷ್ಟು ಪ್ರಕೃತಿ ಸೌಂದರ್ಯದ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ಇಲ್ಲಿ ಗೋದಾದೇವಿ ಕೊಡ್ತಾಳೆ. ಕಿಳ್ವಾನಂ ವೆಳ್ಳೆಂಡ್ರಮೈ ಶಿರುವೀಡು ಮೇಯ್ವಾನ್ ಪರಂದನಕಾಣ್ ಮಿಕ್ಕುಳ್ಳ ಪಿಳ್ಳೈಗಳು. ಇಲ್ಲಿ ಈ ರೀತಿಯಾದ ಪ್ರಕೃತಿ ಸೌಂದರ್ಯದ ವರ್ಣನೆಗಳನ್ನು ಮಾಡಿ, ಹೀಗೆ ಡಾನ್ ಟೈಮ್ ಆಗೋಯ್ತು, ನೀನು ಇನ್ನೂ ಎದ್ದಿಲ್ಲ, ಆದರೂ ಸಹ ಇಲ್ಲಿ ನನ್ನ ಜೊತೆ ಬೇರೆ ಸಖಿಯರೆಲ್ಲ ಬಂದಿದ್ದಾರೆ. ಈ ಬೇರೆ ಸಖಿಯರು ನಿನಗೋಸ್ಕರ ಕಾಯ್ತಾ ಇದ್ದಾರೆ, ಅವರು ಕೂಡ ಹೋಗಬೇಕಲ್ವಾ, ನೀನು ನನ್ನನ್ನು ಕಾಯಿಸಿದ್ರೆ ಪರವಾಗಿಲ್ಲ, ಈ ಬೇರೆ ಸಖಿಯರನ್ನು ಕಾಯಿಸ್ತಾ ಇದೆಯಲ್ಲ, ಅವರು ಕೂಡ ಈ ವ್ರತವನ್ನು, ಪಾವೈ ನೋಂಬು ಅನ್ನುವಂತಹ ವ್ರತವನ್ನು ಆಚರಣೆ ಮಾಡೋದಕ್ಕೆ ಹೋಗಬೇಕು, ಅವರನ್ನು ನೀ ಕಾಯಿಸ್ತಾ ಇದೆಯಾ, ನೀ ಹೀಗೆ ಮಾಡೋದು ಸರಿನಾ, ನೀನು ಆದಷ್ಟು ಬೇಗ ಎದ್ದು ಬಾ ಅಂತ ಹೇಳಿ ಈ ಸಖಿಯನ್ನು ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಅದರ ಪ್ರಕಾರ ನಾವು ನೋಡೋದಾದರೆ, ಕಿಳ್ವಾನಂ ವೆಳ್ಳೆಂಡ್ರಮೈ ಶಿರುವೀಡು ಮೇಯ್ವಾನ್ ಪರಂದನಕಾಣ್ ಮಿಕ್ಕುಳ್ಳ ಪಿಳ್ಳೆಗಳು போவான் போகின்றாரை போகாமல் காத்து எம்மை கூவான் வந்து நின்றோம். ಉನ್ನೈ ಕೂವಾನ್ ಒಂದು ನಿಂಡ್ರೋಮ್, ನಿನ್ನನ್ನು ಕರೆಯೋದಕ್ಕಾಗಿಯೇ ನಾವೆಲ್ಲರೂ ಬಂದಿದ್ದೀವಿ, ನಾನೊಬ್ಬಳು ಬಂದರೆ ಪರವಾಗಿಲ್ಲ, ಇವರೆಲ್ಲರನ್ನೂ ನಿಲ್ಲಿಸಿಟ್ಟಿದೆಯಲ್ಲ, ನೀನು ಎದ್ದು ಬರಬಾರ್ದಾ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಉನ್ನೈ ಕೂವಾನ್ ಒಂದು ನಿಂಡ್ರೋಮ್, ನಿನಗೋಸ್ಕರವೇ ಬಂದು ನಿಂತಿದ್ದೀವಿ, ಬೇಗ ಎದ್ದು ಬಾ ಅಂತ ಹೇಳಿ ಗೋದಾದೇವಿ ಹೇಳಿ, ಈಗ ಗೋದಾದೇವಿ ಮುಂದೆ ಹೇಳುವಂತಹ ಮಾತು ಅತ್ಯಂತ ಮುಖ್ಯವಾದದ್ದು. ಅದು ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಬೇಕಾಗಿರುವಂಥದ್ದು. ನಾವಿದನ್ನು ಅಳವಡಿಸ್ಕೊಂಡ್ರೆ ನಾವು ಬಹಳಷ್ಟು ಹೊಸ ಹೊಸ ವಿಷಯಗಳನ್ನು ಕಲಿಬೋದು. ಅದು ಏನು ಅಂತ ಅಂದರೆ, ಕೋದಕಲಮುಡೆಯ ಪಾವಾಯ್. ಇದು ಈ ಸಖಿಯ ವಿಶೇಷ ಗುಣವನ್ನು ತೋರಿಸುತ್ತೆ. ಅದೇನು ಅಂತ ಅಂದರೆ, ಕೋದುಕಲಂ ಅನ್ನುವಂಥದ್ದು ನಮ್ಮ ಕನ್ನಡದ ಪದ ಕುತೂಹಲ ಅನ್ನುವಂಥದ್ದು.
ಈ ಕುತೂಹಲನೇ ಕೋದುಕಲಂ ಅಂತ ಆಗಿದೆ ತಮಿಳಿನಲ್ಲಿ. ಇಲ್ಲಿ ತಮಿಳಿನಲ್ಲಿ ಕೋದುಕಲಮುಡೆಯ ಪಾವಾಯ್ ಅಂತ ಹೇಳಿ ಆ ಸಖಿಗೆ ಇರುವಂತಹ ಕುತೂಹಲವನ್ನು ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಕೋದುಕಲಮುಡೆಯ ಪಾವಾಯ್ ಎಳ್ಂದಿರಾಯ್ ಪಾಡಿಪ್ಪರೆಗೊಂಡು. ಈ ಕುತೂಹಲ ನಮಗೆ ಏನಕ್ಕೆ ಬೇಕು ಅಂತ ಅಂದರೆ, ಈ ಕುತೂಹಲ ಅನ್ನುವಂಥದ್ದು ನಮಗೆ ಯಾವುದೇ ವಿಷಯ ಕಲಿಯೋದಕ್ಕಾದರೂ ನಮಗೆ ಬೇಕು. ಈಗ ಯಾವುದೇ ಒಂದು ಹೊಸ ವಿಷಯವನ್ನು ನಾವು ಕಲಿಬೇಕು ಅಂತ ಅಂದರೆ ನಮಗೆ ಮೊದಲು ಒಂದು ಕುತೂಹಲ ಇರಬೇಕು. ಇದು ಅಂಥ ವಿಷಯನ ಇಂಥ ವಿಷಯನ ಅಂತ ಹೇಳಿ ಆ ಕುತೂಹಲ ಇದ್ರೇ ಆ ಹೊಸ ವಿಷಯವನ್ನು ನಮಗೆ ಕಲಿಯೋದಕ್ಕೆ ಸಾಧ್ಯ. ಒಂದು. ಎರಡನೇದು, ಈ ಹುಡುಗಿ, ಈ ಸಖಿ ಇದ್ದಾಳಲ್ಲ, ಇವಳು ಇವಾಗೇನಕ್ಕೆ ಮಲಗಿದ್ದಾಳೆ ಅಂತ ಅಂದರೆ ಕೋದುಕಲಮುಡೆಯ ಪಾವಾಯ್ ಅಲ್ವಾ, ಇವಳು ಕುತೂಹಲ ಇರುವಂಥವಳು. ಇವಳು ಇವಾಗ ಮಲಗಿದ್ದಾಳೆ ಅಂದರೆ ಏನರ್ಥ? ರಾತ್ರಿಯೆಲ್ಲ ಇವಳು ಕುತೂಹಲದಿಂದ ಅವನ ಧ್ಯಾನವನ್ನು ಮಾಡಿ ನಾಮ ಸಂಕೀರ್ತನೆಯನ್ನು ಮಾಡಿ ಇವಾಗ ಮಲಗಿದ್ದಾಳೆ. ಆ ರೀತಿಯಲ್ಲಿ ಈ ಗೋದಾದೇವಿಯ ಸಖಿ ಈಗ ಮಲಗಿರೋದ್ರಿಂದ ಅವಳಿಗೆ ಇಲ್ಲಿ ಕುತೂಹಲ ನಮಗೆ ಬೇಕಾಗಿರೋದು ಒಂದನ್ನು ನೋಡಿದ್ವಿ. ಈಗ ಅವಳಿಗೆ ಕುತೂಹಲ ಏನೋ ಇದೆ, ಆದರೆ ಇನ್ನೊಂದಿಲ್ಲ. ಅದೇನು ಅಂತ ಅಂದರೆ ಆಸಕ್ತಿ, ಅಥವಾ ಆಸಕ್ತಿನೂ ಇದೆ ಆದರೆ ಆ ಒಂದು ಎಂತೂಸಿಯಾಸಮ್ ಅಲ್ವಾ, ಆ ಒಂದು ಎನರ್ಜಿ ಈಗ ಇಲ್ಲ. ಯಾಕಂದರೆ ಅವಳು ಮಲಗಿದ್ದಾಳೆ. ಆ ರೀತಿಯಲ್ಲಿ ಈಗ ನಮಗೆ ಬೇಕಾಗಿರುವಂಥದ್ದು ಎರಡು ವಿಷಯಗಳು. ಒಂದು ಕುತೂಹಲ, ಎರಡನೇದು ನಾವು ಕೆಲಸವನ್ನು ಆರಂಭಿಸಿದ ಮೇಲೆ ಅಥವಾ ಆರಂಭ ಮಾಡೋದಕ್ಕೂ ಮುಂಚೆಯಿಂದಾನು ಈ ಒಂದು ಎಂತೂಸಿಯಾಸಮ್ ಅನ್ನೋದು ಕಾನ್ಸ್ಟೆಂಟಾಗಿ ಹಾಗೇ ಇರಬೇಕು. ಆಗಲೇ ನಾವು ಮಾಡುವಂತಹ ಕೆಲಸದ ಒಂದು ಸಂಪೂರ್ಣವನ್ನು ನಾವು ನೋಡ್ತೀವಿ, ಆ ಗೋಲನ್ನು, ಗುರಿಯನ್ನು ಮುಟ್ಬೋದು. ಇಲ್ಲದೆ ಹೋದರೆ ಈ ಒಂದು ಕುತೂಹಲ ಮಾತ್ರ ಇಟ್ಕೊಂಡು ನಾವು ಶುರು ಮಾಡಿದ ಕೂಡಲೇ ಆ ಕೆಲಸವನ್ನು ನಮಗೆ ಆ ಎನರ್ಜಿ ಇಲ್ಲ, ಆ ಒಂದು ಎಂತೂಸಿಯಾಸಮ್ ಇಲ್ಲ ಅಂದರೆ ಆ ಕೆಲಸ ಹಾಗೆ ನಿಂತೋಗುತ್ತೆ. ಆ ರೀತಿಯಲ್ಲಿ ಕುತೂಹಲವೂ ಬೇಕು, ಈ ಎನರ್ಜಿಯೂ ಬೇಕು, ಇವೆರಡೂ ಕೂಡ ಬೇಕು ಅನ್ನೋದನ್ನು ಗೋದಾದೇವಿ ಈ ಒಂದು ಸಖಿಯ ವಿಶೇಷವಾದ ಗುಣವನ್ನು ತೋರಿಸೋದ್ರ ಮೂಲಕ ನಮಗೆಲ್ಲರಿಗೂ ಹೇಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ಇಲ್ಲಿ ಕುತೂಹಲದಿಂದ ಆ ಶ್ರೀಕೃಷ್ಣನನ್ನು ಹೋಗಿ ನಮಸ್ಕಾರ ಮಾಡಿದವನು ಯಾರು ಅಂತ ನೋಡಿದ್ರೆ ಶ್ರೀಕೃಷ್ಣನ ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಆ ರೀತಿಯಲ್ಲಿ ಕುತೂಹಲದಿಂದ ಹೋಗಿ ಆ ಶ್ರೀಕೃಷ್ಣನನ್ನು ನಮಸ್ಕಾರ ಮಾಡಿದವನು ಅಕ್ರೂರ. ಅಕ್ರೂರ ಯಾರು ಅಂತ ಅಂದರೆ ಶ್ರೀಕೃಷ್ಣನ ಸಂಬಂಧಿ. ಅದು ಮಾತ್ರ ಅಲ್ಲ, ಅವನು ಕಂಸನಿಗೆ ಮಂತ್ರಿಯೂ ಕೂಡ ಅಲ್ವಾ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಶೇಷವಾದ ಒಂದು ಅಂಶ ಏನು ಅಂತ ಅಂದರೆ, ಆ ಅಕ್ರೂರ ಇದಾನಲ್ಲ, ಆ ಅಕ್ರೂರನನ್ನು ಕಂಸ ಕಳಿಸ್ತಾನೆ. ಯಾವುದಕ್ಕೆ? ನೀನು ಮಥುರಾಯಿಂದ ಆ ಗೋಕುಲಕ್ಕೆ ಹೋಗಿ ಅಲ್ಲಿ ಶ್ರೀಕೃಷ್ಣ ಬಲರಾಮರಿದ್ದಾರೆ, ನೀನು ಅವರನ್ನು ಕರ್ಕೊಂಡು ಬಾ ಅಂತ ಕಳಿಸ್ತಾನೆ ಅಲ್ವಾ. ಆದರೆ ಇದಕ್ಕೆ ಮುಂಚೆ ಕಂಸ ಕಳಿಸಿದ್ದು ಯಾರ್ಯಾರನ್ನ ಅಂದರೆ, ಕಂಸ ಕಳಿಸಿದ್ದು ಇಲ್ಲಿಯವರೆಗೂ ಎಲ್ಲ ಅಸುರರನ್ನ. ಇಲ್ಲಿ ಸ್ವಾಮಿ ದೇಶಿಕರು ಇದಕ್ಕೆ ಒಂದು ಶ್ಲೋಕದ ಮೂಲಕ ಬಹಳ ಅತ್ಯುತ್ತಮವಾದ ವರ್ಣನೆಯನ್ನು ಮಾಡಿ ತೋರಿಸ್ತಾರೆ. ಅದೇನು ಅಂತ ಅಂದರೆ, ಕಂಸನಿಗೆ ಈ ಒಂದು ಅವಕಾಶ ಬಂತು ಅಲ್ವಾ. ಈ ಒಂದು ಅವಕಾಶ ಕಂಸ ಅಂದರೆ ಅಕ್ರೂರನಿಗೆ ಈ ಒಂದು ಅವಕಾಶ ಬಂತು ಕಂಸನಿಂದ. ಆ ರೀತಿಯಲ್ಲಿ ಅಕ್ರೂರನಿಗೆ ಕಂಸನಿಂದ ಈ ಅವಕಾಶ ಬಂದ ಕೂಡಲೇ ಈ ಅಕ್ರೂರ ಏನು ಮಾಡಿದ್ನಂತೆ ಅಂದರೆ, ಇಷ್ಟು ದಿನಗಳು ಬಹಳಷ್ಟು ಅಸುರರೆಲ್ಲ ಹೋದ್ರಲ್ಲ ಆ ಶ್ರೀಕೃಷ್ಣನ ಬಳಿ, ಅವರೆಲ್ಲರಿಗೂ ದೊಡ್ಡ ಧನ್ಯವಾದ ಅಂತ ಹೇಳಿ ಕೈ ಮುಗಿದ್ನಂತೆ. ಯಾವುದಕ್ಕಾಗಿ ಅಂತ ಅಂದರೆ, ಆ ಅಸುರರೆಲ್ಲರೂ ಹೋದರು ಕಂಸ ಕಳಿಸ್ದವರು, ಅವರೇನಾದರೂ ವಾಪಸ್ ಬಂದ್ಬಿಟ್ಟಿದ್ದರೆ ಶ್ರೀಕೃಷ್ಣ ಇವತ್ತು ನನ್ನನ್ನು ಕಳಿಸ್ತಾ ಇರಲಿಲ್ಲ. ಆ ಅಸುರರೆಲ್ಲರೂ ಹೋಗಿ ಶ್ರೀಕೃಷ್ಣ ಅವರನ್ನು ಸಂಹಾರ ಮಾಡಿದ್ರಿಂದಾನೇ ಇವತ್ತು ನನಗೆ ಈ ಅವಕಾಶ ಸಿಕ್ತು ಆ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಅಂತ ಹೇಳಿ ಇಲ್ಲಿ ಆ ಅಕ್ರೂರ ಕೈ ಮುಗಿದು ಆ ಅಸುರರಿಗೆ ಪ್ರಣಾಮವನ್ನು ಮಾಡ್ತಾನೆ ಅಂತ ಹೇಳಿ ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ವರ್ಣಿಸ್ತಾರೆ. ಆ ರೀತಿಯಲ್ಲಿ ಅಕ್ರೂರನಿಗೆ ಈ ಒಂದು ಅವಕಾಶ ಬಂದ ಕೂಡಲೇ ಅವನು ಅಷ್ಟು ಸಂತೋಷವಾಗಿದ್ದ. ಮತ್ತು ನಾನು ಯಾವಾಗ ನೋಡ್ತೇನೋ ಆ ಶ್ರೀಕೃಷ್ಣನನ್ನು ಅನ್ನುವಂತಹ ಒಂದು ಆ ಕಾತುರತೆಯಲ್ಲಿ ಅದರಲ್ಲೇ ಅವನು ಮುಳುಗಿದ್ದ.
ಈ ಕಾತುರತೆಯಲ್ಲಿ ಅವನು ಮುಳುಗಿರಬೇಕಾದ್ರೆ ಅವನು ಟ್ರಾವೆಲ್ ಮಾಡಬೇಕಾಗಿರೋದು ಒಂದು ರಾತ್ರಿ ಪೂರ್ತಿ. ಆ ರಾತ್ರಿ ಪೂರ್ತಿ ಅವನಿಗೆ, ಯಾಕೆ ಅಂದರೆ ಅವನ ಕುತೂಹಲ ಅಷ್ಟರ ಮಟ್ಟಿಗಿದೆ. ಆ ಕುತೂಹಲ ಅಷ್ಟರ ಮಟ್ಟಿಗಿರೋದ್ರಿಂದ ಆ ರಾತ್ರಿ ಅವನಿಗೆ ವರ್ಷ ಅನ್ನುವಂತೆ ಅನಿಸುತ್ತಂತೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಈ ರೀತಿಯಾದ ಕುತೂಹಲವನ್ನು ಉಳ್ಳವನು ನಮ್ಮ ಅಕ್ರೂರನು. ಈ ನಮ್ಮ ಅಕ್ರೂರನ ಈ ರೀತಿಯಾದ ಕುತೂಹಲವನ್ನು ನಾವು ನೋಡೋದಾದರೆ ಕದಾಹಂ ಮಮ ದೈವತಂ ಮಮ ಕುಲನಾಥಂ ಮಮ ಭಗವಂತಂ ಅಹಂ ದರ್ಶಯಾಮಿ ಅನ್ನುವಂತಹ ವೈಕುಂಠ ಗದ್ಯದಲ್ಲಿ ನಾವು ಈ ಒಂದು ಸಾಲನ್ನು ನೋಡ್ತೇವೆ. ಅದರಲ್ಲಿ ನಾನು ಯಾವಾಗ ಅವನ ಒಂದು ಮುಖವನ್ನು, ಆ ಮುಖಾರವಿಂದವನ್ನು ನೋಡ್ತೇನೆ ಅಂತ ಹೇಳಿ ಅಷ್ಟು ಕುತೂಹಲದಿಂದ ಅಕ್ರೂರ ಈ ಮಥುರಾಯಿಂದ ಆ ಗೋಕುಲಕ್ಕೆ ಟ್ರಾವೆಲ್ ಮಾಡ್ದ ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ನಾನು ಇವತ್ತು ಹೋಗಿ ಅವನ ಮುಖವನ್ನು ಯಾವಾಗ ದರ್ಶಿಸ್ತೇನೋ, ಈ ಮುಖವನ್ನು ದರ್ಶಿಸುವಂತಹ ಕ್ಷಣ ಏನಿದೆ ಅದೇ ನನಗೆ ಮುಂಜಾವು. ಇಷ್ಟು ದಿನ ಯಾವ ಮುಂಜಾನೆಗಳೆಲ್ಲ ಬಂತು ಅದು ನಿಜವಾದ ಮುಂಜಾನೆ ಅಲ್ಲ, ಯಾವಾಗ ಅವನ ಮುಖವನ್ನು ದರ್ಶಿಸ್ತೇನೋ ಅದೇ ನಿಜವಾದ ಮುಂಜಾನೆ ಅಂತ ಹೇಳಿ ಆ ಅಕ್ರೂರ ಅಷ್ಟರ ಮಟ್ಟಿಗೆ ಕುತೂಹಲವಾಗಿ ಆ ಕೃಷ್ಣನನ್ನು ದರ್ಶಿಸೋದಕ್ಕೆ ಹೋದ ಅಂತ ಹೇಳಿ ನಾವು ಆ ಭಾಗವತದಲ್ಲೂ ಶ್ರೀಕೃಷ್ಣನ ಚರಿತ್ರೆಗಳಲ್ಲೂ ಇದನ್ನೆಲ್ಲ ನೋಡ್ಬೋದು. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಅಕ್ರೂರ ಈ ರೀತಿ ಹೋದ, ಹೌದು. ಆದರೆ ಅಕ್ರೂರ ಹೋದದ್ದು ಹೇಗೆ ಅಂತ ಅಂದರೆ ಆಡಿ ಹಾಗೆ ಆಡಿಕೊಂಡು ಭಗವನ್ ನಾಮಗಳನ್ನು ಹೇಳಿಕೊಂಡು ಈ ಕುತೂಹಲದಲ್ಲೇ ಅಕ್ರೂರ ಎಲ್ಲಿಯವರೆಗೂ ಹೋದ, ಆ ಗೋಕುಲದವರೆಗೂ ಮಥುರಾಯಿಂದ ಹೀಗೆ ಆಡಿಕೊಂಡೇ ಹೋದನಂತೆ. ಅದು ಮಾತ್ರ ಅಲ್ಲ, ಇಲ್ಲಿ ನಾವು ನೋಡೋದಾದರೆ ಇವನು ಹಾಡ್ಕೊಂಡು ಹೋದ ಅಲ್ವಾ. ನಮಗೆ ನಮ್ಮ ಸಂಪ್ರದಾಯದಲ್ಲಿ ಈ ಹಾಡಿನ ರೀತಿ ಬಂದಿರುವಂತಹ ಕೃತಿಗಳು, ರಚನೆಗಳು ಯಾವುವು ಅಂತ ಅಂದರೆ ಅದು ದಿವ್ಯ ಪ್ರಬಂಧಗಳು. ಈ ದಿವ್ಯ ಪ್ರಬಂಧಗಳನ್ನ ನಮಗೆ ಕೊಟ್ಟಿದ್ದು ಯಾರು ಅಂತ ಅಂದರೆ ಎಲ್ಲ ಆಳ್ವಾರರು, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಈ ರೀತಿಯಾಗಿ ಹಾಡಿನ ರೂಪದಲ್ಲಿ ನಮಗೆ ಕೊಟ್ಟವರು ಯಾರು ಅಂತ ಅಂದರೆ ಹಾಡಿನ ರೂಪದಲ್ಲಿ ನಮಗೆ ಕೊಟ್ಟವರು ನಾಥ ಮುನಿಗಳು ಈ ದಿವ್ಯ ಪ್ರಬಂಧವನ್ನು ನಮಗೆ ಹಾಡಿನ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ನಾಥ ಮುನಿಗಳು ದಿವ್ಯ ಪ್ರಬಂಧವನ್ನು ಹಾಡಿನ ರೂಪದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೊಬ್ಬರು ನಮಗೆ ನಾಟ್ಯಶಾಸ್ತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಅವರು ಯಾರು ಅಂತ ಅಂದರೆ ತಮಗೆಲ್ಲರಿಗೂ ಚೆನ್ನಾಗೇ ಗೊತ್ತು, ಭರತ ಮುನಿಗಳು ನಮ್ಮ ದೇಶದಲ್ಲಿ ನಾಟ್ಯಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಆದ್ದರಿಂದಲೇ ಆ ನಾಟ್ಯಕ್ಕೆ ಭರತನಾಟ್ಯ ಅನ್ನುವಂತಹ ಹೆಸರು. ಆ ರೀತಿಯಲ್ಲಿ ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನು ಸಂಗೀತದೊಂದಿಗೆ ಕೊಟ್ಟಿದ್ದಾರೆ. ನಾಥ ಮುನಿಗಳು ದಿವ್ಯ ಪ್ರಬಂಧವನ್ನು ಸಂಗೀತದೊಂದಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡುವಂತಹ ಒಂದು ಸಾಮ್ಯತೆ, ಸಿಮಿಲಾರಿಟಿ ಏನು ಅಂತ ಅಂದರೆ ಇಲ್ಲಿ ನಾಥ ಮುನಿಗಳು ಕೊಟ್ಟಿದ್ದು ಯಾವುದು ಅಂದರೆ ಈ ದಿವ್ಯ ಪ್ರಬಂಧಗಳು. ಈ ದಿವ್ಯ ಪ್ರಬಂಧಗಳು ಏನನ್ನು ತೋರಿಸುತ್ತೆ? ಶರಣಾಗತಿಯನ್ನು ತೋರಿಸುತ್ತೆ. ಶರಣಾಗತಿಯನ್ನು ಈ ದಿವ್ಯ ಪ್ರಬಂಧಗಳು ತೋರಿಸುತ್ತೆ. ಅದನ್ನು ನಾಥ ಮುನಿಗಳು ಕೊಟ್ಟರು. ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನು ಕೊಟ್ಟರು. ಅದೇ ಈ ಶರಣಾಗತಿಯನ್ನು ತೋರಿಸುವಂತಹ ದಿವ್ಯ ಪ್ರಬಂಧಗಳನ್ನು ಮುಖ್ಯವಾಗಿ ಹಾಡಿದಂಥವರು ಯಾರು ಅಂತ ಅಂದರೆ ನಮ್ಮಾಳ್ವಾರರು ಅಲ್ವಾ. ಈ ನಮ್ಮಾಳ್ವಾರರ ಒಂದು ಪ್ರಭಾವವನ್ನು ಹೊರಪಡಿಸುವಂತೆ ನಮಗೆ ನಾಥ ಮುನಿಗಳು ಈ ಶರಣಾಗತಿ ಅನ್ನುವಂತಹ ಶಾಸ್ತ್ರವನ್ನು ಹಾಡಿನ ಜೊತೆಗೆ ಸೇರಿಸಿ ಈ ದಿವ್ಯ ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಶರಣಾಗತಿಯನ್ನು ನಾಥ ಮುನಿಗಳು ಕೊಟ್ಟರು. ಅದಲ್ಲದೆ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಅಂತ ಹೇಳಿ ಪಾದುಕಾ ಸಹಸ್ರದಲ್ಲಿ ತಮ್ಮ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಶ್ಲೋಕ ಆರಂಭದಲ್ಲೇ ಸ್ವಾಮಿ ದೇಶಿಕರು ಹೇಳ್ತಾರೆ. ಅದರ ಪ್ರಕಾರ ನಾವು ನೋಡೋದಾದರೆ ಆ ಭರತ ಏನು ಮಾಡ್ದ ಅಂತ ಅಂದರೆ ಶ್ರೀರಾಮನ ಬಳಿ ಹೋಗಿ ಶ್ರೀರಾಮನಿಂದ ಅವನ ಪಾದುಕೆಗಳನ್ನು ಕೇಳಿ ಪಡೆದುಕೊಂಡ ಅಲ್ವಾ.
ಆ ಪಾದುಕೆಗಳನ್ನು ಪಡೆದುಕೊಂಡು ಅವನೇನು ಮಾಡ್ದ, ತನ್ನ ರಾಜ್ಯಕ್ಕೆ ಹೋದ. ರಾಜ್ಯದ ಒಳಗೆ ಹೋಗಲಿಲ್ಲ, ರಾಜ್ಯದ ಹೊರಗೆ ನಂದಿಗ್ರಾಮ ಅನ್ನುವಂತಹ ಸ್ಥಳದಲ್ಲಿ ವಾಸಿಸ್ದ. ಆ ನಂದಿಗ್ರಾಮ ಅನ್ನುವಂತಹ ಸ್ಥಳದಲ್ಲಿ ಈ ಒಂದು ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಅವನು ಅರ್ಚನೆ ಮಾಡ್ತಾ ಬಂದ, ಪ್ರತಿದಿನ ಪೂಜೆಗಳನ್ನು ಮಾಡ್ತಾ ಬಂದ. ಆ ಪಾದುಕೆಗಳೇ ರಾಜ್ಯಭಾರವನ್ನು 14 ಸಾಲುಗಳು ಮಾಡಿತು ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡುವಂತಹ ಒಂದು ಸಿಮಿಲಾರಿಟಿ ಏನು ಅಂತ ಅಂದರೆ, ಭರತ ಮುನಿಗಳು ಹಾಡಿನ ರೂಪದಲ್ಲಿ ಈ ಒಂದು ನಾಟ್ಯಶಾಸ್ತ್ರವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ನಾಥ ಮುನಿಗಳು ಈ ಒಂದು ದಿವ್ಯ ಪ್ರಬಂಧಗಳನ್ನು, ಶರಣಾಗತಿ ಶಾಸ್ತ್ರವನ್ನು ತೋರಿಸುವಂತಹ ದಿವ್ಯ ಪ್ರಬಂಧವನ್ನು ಹಾಡಿನ ಮೂಲಕ ಕೊಟ್ಟರು. ನಂತರ ಈ ಭರತ ಅನ್ನುವಂತಹ ಮತ್ತೊಬ್ಬ ಯಾರಿದ್ದಾನೆ, ಅವನೂ ಸಹ ಈ ಒಂದು ಪಾದುಕೆಗಳ ಪ್ರಭಾವವನ್ನು ತೋರಿಸಿದ. ಇಲ್ಲಿ ನಮಗೆ ತಿಳಿಯೋದೇನು, ನಾಥ ಮುನಿಗಳು ದಿವ್ಯ ಪ್ರಬಂಧದ ಮೂಲಕ ನಮ್ಮಾಳ್ವಾರರ ಪ್ರಭಾವವನ್ನು ಹೊರಗೆ ತೋರಿಸಿದ್ರು. ಅದೇ ರೀತಿ ಭರತನೂ ಕೂಡ ಪಾದುಕೆಗಳು ಯಾರು, ಪಾದುಕೆಗಳು ನಮ್ಮಾಳ್ವಾರರ ಅವತಾರ ಅಲ್ವಾ. ಆ ರೀತಿಯಲ್ಲಿ ಈ ನಮ್ಮಾಳ್ವಾರರ ನಮ್ಮಾಳ್ವಾರರ ಪ್ರಭಾವವನ್ನು ನಾಥ ಮುನಿಗಳು ತೋರಿಸಿದ್ರೆ, ಭರತನು ಈ ನಮ್ಮಾಳ್ವಾರರ ಪ್ರಭಾವವನ್ನು ಪಾದುಕೆಗಳ ಮೂಲಕ ಜಗತ್ತಿಗೆ ತೋರಿಸ್ದ. ಆ ರೀತಿಯಲ್ಲಿ ಇಲ್ಲಿ ನಾಥ ಮುನಿಗಳು ನಮಗೆ ಸಂಗೀತವನ್ನು ಕೊಟ್ಟರು, ಆ ಭರತ ಮುನಿಗಳು ಸಂಗೀತವನ್ನು ಕೊಟ್ಟರು. ಈ ಭರತ ಹಾಗೂ ನಾಥ ಮುನಿಗಳು ಇಬ್ಬರೂ ಸಹ ಈ ನಮ್ಮಾಳ್ವಾರರ ಪ್ರಭಾವವನ್ನು ಹೊರಪಡಿಸಿದ್ರು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡುತ್ತಾ ಇರುವಂತಹ ವಿಷಯ ಏನು, ಈ ಕುತೂಹಲ, ಕೋದುಗಲಮುಡೆಯ ಪಾವ ಎಳೆಂದಿರ. ಈ ಕುತೂಹಲದಲ್ಲಿ ಈ ರೀತಿಯಾಗಿ ಆಡಿಕೊಂಡು ಅವನು ಹೋದಂತೆ ಆ ಅಕ್ರೂರ, ಅವನು ಹೀಗೆ ಆಡಿಕೊಂಡು ಹೋಗೋದಕ್ಕೆ ಏನು ಕಾರಣ ಅಂತ ಹೇಳಿ ಇಲ್ಲಿ ನಮಗೆ ಆ ರೀತಿ ಆಡೋದಕ್ಕೆ ಏನು ಕಾರಣ, ಅದರ ಹಿಂದೆ ಏನು ಕಾರಣ, ನಾವು ಯಾವಾಗ ಆಡ್ಬೋದು ಅಂತ ಅಂದರೆ, ಈ ರೀತಿಯಾದ ದಿವ್ಯ ಪ್ರಬಂಧಗಳನ್ನು ನಮಗೆ ನಾಥ ಮುನಿಗಳು ಕೊಟ್ಟಿರೋದರಿಂದ, ಹಾಡನ್ನು ಸೇರಿಸಿ ಸಂಗೀತವನ್ನು ಅದಕ್ಕೆ ಸಂಯೋಜಿಸಿ ಕೊಟ್ಟಿರೋದರಿಂದ ನಾವು ಆಗ ಆ ತಿರುನಾಮಗಳಿಗೆ, ಆ ದಿವ್ಯ ಪ್ರಬಂಧದ ಪಾಶುರಗಳಿಗೆ ಆಡಬಹುದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ನಾವು ನೋಡೋದಾದರೆ, ಮಾವಾಯ್ ಪಿಳಂದಾನೈ ಮಲ್ಲರೈ ಮಾಟ್ಟಿಯ. ಮಾವಾಯ್ ಪಿಳಂದಾನೈ ಮಲ್ಲರೈ ಮಾಟ್ಟಿಯ ಅಂತ ಅಂದರೆ ಏನು, ಮಾವಾಯ್ ಅಂತ ಅಂದರೆ ಇಲ್ಲಿ ಕುದುರೆಯನ್ನು ತೋರಿಸುತ್ತೆ. ಆ ಕುದುರೆಯ ಬಾಯಿ ಏನಿದೆ, ಆ ಕುದುರೆಯ ಬಾಯನ್ನು ಸೀಳಿದ್ನಂತೆ ಶ್ರೀಕೃಷ್ಣ. ಇಲ್ಲಿ ಕುದುರೆ ಯಾರು ಅಂತ ನೋಡಿದ್ರೆ, ಇಲ್ಲಿ ಕುದುರೆ ಒಬ್ಬ ಅಸುರ. ಅದು ಯಾರು ಅಂತ ಅಂದರೆ ಕೇಶಿ ಅನ್ನುವಂತಹ ಅಸುರ ಏನು ಮಾಡ್ತಾನೆ ಅಂತ ಅಂದರೆ, ಈಗಾಗಲೇ ಹೇಳಿದಾಗೆ ಈ ಎಲ್ಲ ಅಸುರರು ಕಳಿಸ್ದವ್ರು ಯಾರು, ಆ ಕಂಸನೇ ಕಳಿಸ್ದವನು. ಆ ಕಂಸ ಕಳಿಸಿ ಈ ಒಬ್ಬ ಅಸುರನು ಬಂದ, ಕೇಶಿ ಅನ್ನುವಂತಹ ಅಸುರನು ಬಂದ. ಇವನು ಕುದುರೆ ರೂಪದಲ್ಲಿ ಬಂದ. ಆ ಸಮಯದಲ್ಲಿ ಏನಾಗಿರುತ್ತೆ, ಎಲ್ಲ ಹುಡುಗರು ಆಟ ಆಡ್ತಾ ಇರ್ತಾರೆ. ಇವನು ಬರುವಂತಹ ಸಮಯದಲ್ಲಿ ಕೃಷ್ಣ ಹಾಗೂ ಎಲ್ಲ ಗೋಪರು ಆ ಯಮುನಾ ತೀರದಲ್ಲಿ ಆಟವಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಈ ಶ್ರೀಕೃಷ್ಣನ ಒಂದು ಏನು ವೇಷ ಇದೆ, ಶ್ರೀಕೃಷ್ಣನಿಗೆ ಏನು ಮಾಡಿದ್ಲಂತೆ ಅವರ ತಾಯಿ ಯಶೋದೆ, ಅವನಿಗೆ ಏನನ್ನು ಹಾಕಿದ್ರೂ ಕೂಡ ಅವನಿಗೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳಿ, ಅವನಿಗೆ ಏನಾದರೂ ಚೆನ್ನಾಗಿಲ್ಲದೆ ಇರುವಂಥ ಪದಾರ್ಥವನ್ನು ಹಾಕಬೇಕು ಅಂತ ಹೇಳಿ ಕಾಡಿನಲ್ಲಿ ಬೆಳೆಯುವಂತಹ ಹೂಗಳನ್ನು ತಂದು ಧರಿಸಿದ್ಲಂತೆ. ಆಗಲೂ ಸಹ ಅವನು ಚೆನ್ನಾಗಿ ಕಾಣ್ತಾ ಇದ್ದಂತೆ. ನಮ್ಮ ಮಗುವಿನ ಮೇಲೆ ದೃಷ್ಟಿ ಬಿದ್ದುಬಿಡುತ್ತೆ ಅಂತ ಹೇಳಿ ಏನಾದರೂ ಮಾಡಿ ನಾವು ಇಂಥ ವಸ್ತುಗಳನ್ನು ಧರಿಸಬಾರ್ದು ಅಂತ ಹೇಳಿ ಕಾಡಿನ ಹೂಗಳನ್ನು ತಂದು ಧರಿಸಿದ್ರೂ ಆಗಲೂ ಅವನು ಸುಂದರವಾಗಿ ಕಾಣ್ತಾ ಇದ್ದಂತೆ. ಆ ರೀತಿಯಲ್ಲಿ ಮೇಲೆ ಆ ಒಂದು ನವಿಲುಗರಿ, ಆಮೇಲೆ ಕೊಳಲು, ಈ ರೀತಿಯಾದ ಆ ಸುಂದರವಾದ ಶ್ರೀಕೃಷ್ಣನ ತಿರುಮೇನಿ ಏನಿತ್ತು, ಇದನ್ನು ನೋಡಿ ಅಲ್ಲಿ ಎದುರುಗಡೆ ಇದ್ದಂತಹ ಆ ಒಬ್ಬ ಹುಡುಗ, ಅವನು ಯಾರು, ಈ ಶ್ರೀಕೃಷ್ಣನ ಒಬ್ಬ ಫ್ರೆಂಡ್. ಆ ಹುಡುಗ ಹೇಳ್ತಾನೆ, ನನಗೆ ನಿನ್ನನ್ನು ನೋಡಿದ್ರೆ ತುಂಬ ಆಸೆಯಾಗಿದೆ ಶ್ರೀಕೃಷ್ಣ, ನೀನು ಎಷ್ಟು ಚೆನ್ನಾಗಿದೆಯಾ ಅಲ್ವಾ, ನಿನ್ನ ಈ ವೇಷ ಎಲ್ಲ ಎಷ್ಟು ಚೆನ್ನಾಗಿದೆ, ಮೇಲೆ ನವಿಲುಗರಿ ಇಟ್ಕೊಂಡಿದ್ಯಾ, ಆಮೇಲೆ ನಿನ್ನ ತುಟಿಗಳು ಎಷ್ಟು ಕೆಂಪಗಿವೆ, ನಿನ್ನ ಕೊಳನ್ ಬೇರೆ ಇಟ್ಕೊಂಡಿದ್ಯಾ, ನಿನ್ನ ಬಣ್ಣ ಬೇರೆ ತುಂಬ ಚೆನ್ನಾಗಿದೆ ಆ ಕಪ್ಪು ಛಾಯೆಯೊಂದಿಗೆ, ಈ ರೀತಿ ನಿನ್ನ ಥರನೇ ನಾನು ವೇಷ ಹಾಕೋಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾಯಿದೆ ಕೃಷ್ಣ ಅಂತ ಆ ಹುಡುಗ ಹೇಳ್ತಾನೆ. ಆ ಹುಡುಗ ಹಾಗೆ ಹೇಳಿದ್ದಕ್ಕೆ ಶ್ರೀಕೃಷ್ಣ ಏನು ಮಾಡ್ತಾನೆ,
ತಕ್ಷಣವೇ ಅವನ ವೇಷವನ್ನೆಲ್ಲ ಬಿಚ್ಚಿಕೊಟ್ಟು ಆ ಹುಡುಗನಿಗೆ ಕೊಡ್ತಾನೆ. ತಕ್ಷಣವೇ ಅವನು ಏನು ಮಾಡ್ತಾನೆ, ಆನಂದದಲ್ಲಿ ಮನೆಯವರಿಗೆಲ್ಲ ಅಪ್ಪ ಅಮ್ಮನಿಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ಅವನು ಎಲ್ಲಿ ಯಮುನಾ ತೀರದಲ್ಲಿ ಶ್ರೀಕೃಷ್ಣನ ಜೊತೆ ಆಟ ಆಡ್ತಾ ಇರ್ತಾನೋ ಆ ಸ್ಥಳದಿಂದ ಅವರ ಮನೆಗೆ ಓಡಿ ಹೋಗ್ತಾನೆ ಕಾಡು ದಾರಿಯಲ್ಲಿ. ಆ ಕಾಡು ದಾರಿಯಲ್ಲಿ ಹೋಗಬೇಕಾದ್ರೆ ನಡುವೆ ಅವನಿಗೆ ಒಂದು ಅಶ್ವ ಸಿಗತ್ತೆ. ಈ ಅಶ್ವ ರೂಪದಲ್ಲಿ ಬಂದಿರುವಂಥ ಅಸುರನೇ ಕೇಶಿ. ಈ ಕೇಶಿ ಏನು ಅಂದ್ಕೊಳ್ತಾನೆ, ಬರ್ತಾ ಇರೋವಂಥವನು ಶ್ರೀಕೃಷ್ಣ ಅಂತ ಅಂದ್ಕೊಂಡ. ಆ ಶ್ರೀಕೃಷ್ಣನ ವೇಷ ತಾನೇ ಅವನು ಹಾಕಿರೋದು ಆ ಹುಡುಗ, ಆದ್ದರಿಂದನೇ ಬರ್ತಾ ಇರೋವಂಥದ್ದು ಎದುರುಗಡೆ ಶ್ರೀಕೃಷ್ಣ ಅಂತ ಅಂದ್ಕೊಂಡು ಈ ಕೇಶಿ ಅವನ ಮೇಲೆ ಆಕ್ರಮಣ ಮಾಡೋಕ್ಕೆ ಹೋಗ್ತಾನೆ. ಬಹಳಷ್ಟು ಅವನು ಎಗರಿ ಅವನ ಮೇಲೆ ಬಿದ್ದು ಹೀಗೆಲ್ಲ ಆಕ್ರಮಣ ಮಾಡೋಕ್ಕೆ ಹೋಗ್ತಾನೆ. ಆದರೆ ಈ ಹುಡುಗ ಕೃಷ್ಣನ ಸಖ ಏನಿದ್ದಾನೆ ಅವನು ಹೆದರುಕೊಂಡು ಹಿಂದಿಂದಕ್ಕೆ ಓಡ್ತಾನೆ, ದೂರ ಓಡ ಹೋಗ್ತಾನೆ. ಇದು ಯಾವುದಕ್ಕೂ ಅವನು ಸಿಕ್ಕೊಳ್ಳಿಲ್ಲ ಅವನು. ಹೀಗೆ ಅವನು ದೂರಕ್ಕೆ ಓಡಿ ಏನು ಮಾಡ್ತಾನೆ, ಮನೆಗೆ ಹೋಗ್ತಾ ಇದ್ದವನು ವಾಪಸ್ಸು ಶ್ರೀಕೃಷ್ಣನ ಬಳಿ ಹೋಗ್ತಾನೆ. ಕೃಷ್ಣನ ಬಳಿ ಹೋಗಿ, ಹೀಗೆ ನಾನು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದೆ, ಆ ಕಾಡು ದಾರಿಯಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೆ, ಆ ಮನೆಗೆ ಹೋಗಬೇಕಾದ್ರೆ ಎದುರುಗಡೆ ಈ ರೀತಿ ಒಂದು ಅಶ್ವ ಬಂದ್ಬಿಡ್ತು, ಈ ರೀತಿ ಎಲ್ಲ ನನ್ನ ಹೆದರಿಸ್ಬಿಡ್ತು, ಕೃಷ್ಣ ಏನಾದರೂ ಮಾಡು ಕೃಷ್ಣ, ನಂಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿ ಈ ಸಖ ಶ್ರೀಕೃಷ್ಣನ ಬಳಿ ಹೇಳ್ತಾನೆ. ಶ್ರೀಕೃಷ್ಣ ಒಡನೆ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕಾಡು ದಾರಿಯಲ್ಲಿ ಈ ಅಶ್ವ ಕಾಯ್ತಾ ಇತ್ತು. ಈ ಅಶ್ವದ ಬಾಯಿ ಏನಿದೆ, ಈ ಅಶ್ವದ ಬಾಯನ್ನು, ಈ ಎರಡು ಜಾಸ್ ಹೇಳ್ತೀವಲ್ವ ನಾವು, ಅಪ್ಪರ್ ಆ್ಯಂಡ್ ಲೋಯರ್ ಜಾ, ಈ ಎರಡು ಜಾಗಳನ್ನು ಒಂದೊಂದು ಕೈಗಳಿಂದ ಇಟ್ಟುಕೊಂಡು, ಒಂದು ಕೈಯಲ್ಲಿ ಲೋಯರ್ ಜಾ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಅಪ್ಪರ್ ಜಾ ಹಿಡ್ಕೊಂಡು ಆ ಶ್ರೀಕೃಷ್ಣ ಆ ಅಶ್ವದ ಬಾಯನ್ನು ಹೀಗೆ ತೆಗೆದು ಬಿಟ್ಟುಬಿಟ್ಟ. ಆ ರೀತಿಯಲ್ಲಿ ಮಾವಾಯ್ ಪಿಳಂದಾನೈ ಅಂತ ಹೇಳಿ ಆ ಅಶ್ವ ಅಂದರೆ ಆ ಕೇಶಿ ಅನ್ನುವಂತಹ ಅಸುರನನ್ನು ಈ ರೀತಿಯಾಗಿ ಒಂದೇ ಕ್ಷಣದಲ್ಲಿ ಆ ಶ್ರೀಕೃಷ್ಣ ಸಂಹಾರ ಮಾಡಿದ್ದ. ಆದ್ದರಿಂದಲೇ ಅವನಿಗೆ ವಯಸ್ಸೆಷ್ಟು ಆ ಸಮಯದಲ್ಲಿ, ಕೇವಲ ಒಂದು 4, 5, 6 ಇಂಥ ಒಂದು ವಯಸ್ಸಿನಲ್ಲಿ ಇಂಥ ಲೀಲೆಗಳನ್ನೆಲ್ಲ ನಮ್ಮ ಶ್ರೀಕೃಷ್ಣ ನಡೆಸಿ ತೋರಿಸಿದ್ದಾನೆ. ಆ ರೀತಿಯಲ್ಲಿ ಇವನು ಯಾರು, ಮಾವಾಯ್ ಪಿಳಂದಾನೈ, ಈ 4, 5, 6 ವಯಸ್ಸಿನಲ್ಲಿ ಇದನ್ನು ಮಾಡಿದ್ರೆ 9, 10 ವಯಸ್ಸಿನಲ್ಲಿ ಅವನೇನು ಮಾಡ್ದ, ಮಲ್ಲರೈ ಮಾಟ್ಟಿಯ. ಆ ಸಮಯದಲ್ಲೇ ಈ ಅಕ್ರೂರರು ಬಂದಿದ್ದು. ಅಕ್ರೂರರು ಬಂದು ಕೃಷ್ಣ ಬಲರಾಮರನ್ನು ಮಥುರಾಗೆ ಕರ್ಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಮಥುರಾಗೆ ಕೃಷ್ಣ ಬಲರಾಮರು ಇವರ ಜೊತೆ ಹೋದರೆ ಅಲ್ಲಿ ಮಥುರಾನಲ್ಲಿ ಮತ್ತೆ ನಾವು ಹಳೆಯ ಸಿನಿಮಾದಲ್ಲಿ ವಿಲನ್ಸ್ನೆಲ್ಲ ನೋಡಿದ್ರೆ, ಆ ವಿಲನ್ ಒಂದು ಕೋಟೆಗೆ ಹೋಗಬೇಕು ಅಂತ ಅಂದರೆ, ಒಬ್ಬ ಹೀರೋ ಹೋಗಬೇಕು ಅಂತ ಅಂದರೆ ಅವನು ಎಷ್ಟು ಲೇಯರ್ಸ್ ಆಫ್ ಇವ್ರನ್ನ ಹಾಕಿರ್ತಾನಲ್ವ. ಮೊದಲು ಯಾರೋ ಒಬ್ಬರನ್ನ ಹಾಕಿರ್ತಾನೆ, ಆಳುಗಳನ್ನು ಹಾಕಿರ್ತಾನೆ, ಅದಾದಮೇಲೆ ಇನ್ನೊಂದು ಸೆಟ್ ಆಫ್ ಆಳುಗಳು. ಇದೇ ರೀತಿಯಲ್ಲಿ ಕಂಸಾನು ಕೂಡ ಅರೇಂಜ್ ಮಾಡಿದ್ದ. ಇವರು ಹೋದ ಕೂಡಲೇ ಕುವಲಯ ಪೀಠಂ ಅನ್ನುವಂತಹ ಆನೆ, ಅದಾದ ನಂತರ ಬಹಳಷ್ಟು ಮಲ್ಲರು, ಈ ಮಲ್ಲರನ್ನೆಲ್ಲ ಚಾಣೂರ ಮುಷ್ಟಿಕರು ನಾವು ನೋಡ್ತೀವಿ. ಈ ಮಲ್ಲರನ್ನೆಲ್ಲ ಸಂಹಾರ ಮಾಡಿದ. ಹೇಗೆ ಅಂತ ಹೇಳಿದರೆ, ಒಂದೇ ಒಂದು ಸಾರಿ ಅವರ ಮೇಲೆ ಮೇಲಿಂದ ಎಗರಿ, ಹೇಗೆ ಗರುಡನು ಮೇಲಕ್ಕೆ ಎಗರಿ ತನ್ನ ಒಂದು ಆ ಬೇಟೆ ಏನಿದೆ ಆ ಬೇಟೆಯನ್ನು ಅದು ಕಚ್ಕೊಳ್ಳುತ್ತೋ ಗರುಡ, ಆ ರೀತಿಯಲ್ಲಿ ಶ್ರೀಕೃಷ್ಣ ಮೇಲಕ್ಕೆ ಎಗರಿ ಈ ಮಲ್ಲರ ಮೇಲೆ ಬಿದ್ದು ಆ ಮಲ್ಲರನ್ನು ಒಂದೇ ಏಟಿನಿಂದ ಕೃಷ್ಣ ಬಲರಾಮರು ಸಂಹಾರ ಮಾಡಿದ್ರು. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇವನು ಯಾರು ಅಂತ ಅಂದರೆ ಮಾವಾಯ್ ಪಿಳಂದಾನೈ ಮಲ್ಲರೈ ಮಾಟ್ಟಿಯ, ಈ ರೀತಿಯಾಗಿ ಕೇಶಿ ಅಸುರನನ್ನು ಸಂಹಾರ ಮಾಡ್ದ. ಅದಾದ ಮೇಲೆ ಕುವಲಯ ಪೀಠ ಆಗಿರಲಿ, ಈ ಮಲ್ಲರಾಗಿರಲಿ ಎಲ್ಲರನ್ನ ಸಂಹಾರ ಮಾಡ್ದ. ಅದಾದ ಮೇಲೆ ಇವನು ಯಾರು, ಈ ರೀತಿಯಾಗಿ 4, 5 ವರ್ಷ 6 ವರ್ಷ ಆಗಿದ್ರೂ ಪರವಾಗಿಲ್ಲ, 9, 10 ವರ್ಷಗಳಾಗಿದ್ರೂ ಪರವಾಗಿಲ್ಲ, ಆದರೆ ಯಾವಾಗಲೂ ಇವನು ದೇವಾದಿದೇವನೈ ಷಂಡ್ರನಾಂ ಸೇವಿತ್ತಾಲ್, ಅವನು ಯಾವಾಗಲೂ ದೇವಾದಿದೇವನೇ. ಇಲ್ಲಿ ದೇವಾದಿದೇವನು ಅಂದರೆ ಏನರ್ಥ ಅಂತ ಅಂದರೆ ಸಾಮಾನ್ಯವಾದ ಅರ್ಥ, ಎಲ್ಲ ದೇವತೆಯರಿಗೂ ಇವನು ದೇವ ಅನ್ನುವಂಥದ್ದು ಸಾಮಾನ್ಯವಾದ ಅರ್ಥ. ಹೌದು, ಇಲ್ಲಿ ನಾವು ಉತ್ತಮ ಪುರುಷನಿಗೆ ನಾವು ಒಂದು ವಿವರಣೆಯನ್ನು ನೋಡಿದ್ವಿ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅದರ ಪ್ರಕಾರ ಉತ್ತಮ ಪುರುಷ ಯಾರು ಅಂತ ಅಂದರೆ
ಉತ್ ಪುರುಷ ಅನ್ನೋಂಥವನು ಈ ದೇವತೆಗಳು, ಉತ್ತರ ಪುರುಷ ಅನ್ನೋಂಥವ್ರು ನಿತ್ಯ ಸೂರಿಗಳು, ಉತ್ತಮ ಪುರುಷ ಅನ್ನೋಂಥವನು ಆ ಶ್ರೀಮನ್ನಾರಾಯಣ. ಆ ರೀತಿಯಲ್ಲಿ ಆ ನಿತ್ಯ ಸೂರಿಗಳಿಗೂ ದೇವನಾಗಿರುವಂಥವನು. ದೇವಾದಿದೇವನಂದರೆ ಇಲ್ಲಿ ದೇವ ಅನ್ನುವಂತಹ ಪದ ನಿತ್ಯ ಸೂರಿಗಳನ್ನು ತೋರಿಸುತ್ತೆ ವಿಶೇಷ ರೀತಿಯಲ್ಲಿ. ಆ ದೇವಾದಿದೇವನೈ ಶೆಂಡ್ರನಾಮ್ ಸೇವಿತ್ತಾಲ್ ಅಂದರೆ ನಾವು ಆಂಡಾಳ್ ತಾಯಾರನ್ನ ಆ ತನಿಯನ್ನಲ್ಲಿ ನೋಡಿದ್ರೆ ಶೂಡಿಕ್ಕೊಡುತ್ತ ಶುಡರ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್ ನಾಡಿನಿ ವೆಂಗಡ ವರ್ಕೆನ್ನೈ ಅಂತ ಹೇಳಿ ಅಲ್ಲಿ ಹೇಳಿದ್ರಲ್ವ ಆ ತನಿಯನ್ನಲ್ಲಿ. ನಾಡಿನಿ ವೆಂಗಡ ವರ್ಕೆನ್ನೈ ಅಂದರೆ ಏನರ್ಥ? ಅವಳೇ ತಾನಾಗಿ ಸ್ವಯಂವಾಗಿ ಹುಡ್ಕೊಂಡು ಹೋದ್ಲಂತೆ ಆ ತಿಮ್ಮಪ್ಪನನ್ನು, ತಿರುಪತಿ ತಿಮ್ಮಪ್ಪನನ್ನು. ಅಂದರೆ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ದೇವಾದಿದೇವನೈ ಶೆಂಡ್ರನಾಮ್ ಸೇವಿತ್ತಾಲ್. ನಾವೇ ಅವನ ಬಳಿ ಹೋದರೆ ನಾವೇ ಹೋಗಬೇಕು. ಅದನ್ನೇ ಇಲ್ಲಿ ವಿಧಿಯಂಡ್ರ ಇಮ್ಮಾಟ್ರಂ ನಾಮಕಡವಾ ವಣ್ಣಮೇ ನಲ್ಗ ಅಂದರೆ ಆ ರೀತಿಯಾಗಿ ನೀನೇ ಹೋದೆ ಅಲ್ವಾ ಆ ತಿರುಪತಿ ತಿಮ್ಮಪ್ಪನ ಬಳಿ, ಅದೇ ರೀತಿ ನಾಂಕಡವಾ ವಣ್ಣಮೇ ನಲ್ಗ, ನಮ್ಮೆಲ್ಲರಿಗೂ ಅದೇ ರೀತಿ ಅನುಗ್ರಹ ಮಾಡು ಅಂತ ಹೇಳಿ ತನಿಯನ್ನಲ್ಲಿ ಆ ಗೋದಾದೇವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ದೇವಾದಿದೇವನೈ ಶಂಡ್ರನಾಮ್ ಸೇವಿತ್ತಾಲ್ ಅಂತ ಅಂದರೆ ನಾವು 1 ಅಡಿ ಇಟ್ಟರೆ ಆ ಭಗವಂತ ನಮ್ಮ ಕಡೆಗೆ 10 ಅಡಿ ಇಡ್ತಾನಂತೆ. ಇದರ ಒಂದು ಉದಾಹರಣೆಯನ್ನು ನಾವು ಎಲ್ಲಿ ನೋಡ್ಬೋದು, ಯಾರ ಒಬ್ಬರ ಚರಿತ್ರೆಯಲ್ಲಿ ನೋಡ್ಬೋದು ಅಂತ ಅಂದರೆ ನಾವು ಇದರ ಒಂದು ಉದಾಹರಣೆಯನ್ನು ಕುಚೇಲನ ಚರಿತ್ರೆಯಲ್ಲಿ ನೋಡ್ಬೋದು. ಈ ಕುಚೇಲನ ಚರಿತ್ರೆಯನ್ನು ನಾವು ನೋಡೋದಾದರೆ ಈ ಕುಚೇಲನ ಚರಿತ್ರೆಯನ್ನು ನಮ್ಮ ಆಳ್ವಾರರು ಕೂಡ ವರ್ಣನೆ ಮಾಡ್ತಾರೆ. ಅದರ ಪ್ರಕಾರ ವಾರಿಕೊಂಡು ಉನ್ನೈ ವಿಳುಂಗುವನ್ ಕಾಣಿಲ್ என்று ஆர்வுற்ற என்னை ஒழிய என்னின் முன்னம் பார்த்து தான் என்னை ಮುಟ್ರಪ್ಪರುಗಿನಾನ್ ಕಾರೊಕ್ಕುಂ ಕಾಟ್ಕರೈ ಅಪ್ಪನ್ ಕಡಿಯನೇ ಅಂತ ಹೇಳಿ ಆಳ್ವಾರರು ವರ್ಣನೆ ಮಾಡ್ತಾರೆ. ಅದರ ಪ್ರಕಾರ ನಾವು ನೋಡುವಂಥದ್ದು ಆ ಕುಚೇಲ ಇದೇ ರೀತಿಯಾಗಿ ಅಕ್ರೂರರ ರೀತಿಯಲ್ಲಿ ಕುತೂಹಲದಲ್ಲಿ ಹೋಗಲಿಲ್ಲ. ಕುಚೇಲನಿಗೂ ಅಕ್ರೂರನಿಗೂ ಇರುವಂತಹ ವಿರೋಧ ಅದೇನೆ. ಅಕ್ರೂರ ಸಂಪೂರ್ಣ ಕುತೂಹಲದಿಂದ ಹೋದ, ಆದರೆ ಕುಚೇಲ ಆ ರೀತಿ ಹೋಗಲಿಲ್ಲ. ಕುಚೇಲ ಸಂಪೂರ್ಣ ಹಿಂಜರಿಕೆಯಿಂದ ಹೋದ. ಅಯ್ಯೋ ಶ್ರೀಕೃಷ್ಣ ಹೀಗಿದ್ದಾನಲ್ಲ, ಶ್ರೀಕೃಷ್ಣ ಹಾಗಿದ್ದಾನಲ್ಲ, ಅವನು ದ್ವಾರಕೆಯಲ್ಲಿದ್ದಾನಲ್ಲ, ಅವನು ರಾಜನಾಗಿದ್ದಾನಲ್ಲ, ಇಷ್ಟು ದೊಡ್ಡವನಾಗಿರಬೇಕಾದ್ರೆ ನಾವು ಯಾವಾಗಲೂ ತುಂಬ ವರ್ಷಗಳ ಹಿಂದೆ ನಾನು ಅವನು ಇಬ್ಬರು ಸೇರಿ ಸಾಂದೀಪಣಿ ಮಹರ್ಷಿಗಳ ಬಳಿ ಒಟ್ಟಿಗೆ ಓದಿದ್ವಿ. ಅದಕ್ಕೆ ಅಂತ ಹೇಳಿ ಇಷ್ಟು ವರ್ಷಗಳ ನಂತರ ಅವನನ್ನು ಈಗಲೂ ನಾನು ಹೋಗಿ ಮೀಟ್ ಮಾಡ್ಬೋದಾ ಸುಲಭವಾಗಿ ಅಂತ ಹೇಳಿ ಅವನಿಗೆ ಸಂದೇಹ ಬರುತ್ತೆ. ಆ ಸಂದೇಹದಿಂದಾನೇ ಅದೇ ಮನಸ್ಸಲ್ಲಿ ಇಟ್ಕೊಂಡು ಅವನು ಹೋಗ್ತಾನೆ ಶ್ರೀಕೃಷ್ಣನ ಬಳಿ. ಈ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ನಮಗೆ ಈ ಕಾಂಟ್ರಾಸ್ಟಿಂಗ್ ಕಥೆಗಳು, ಒಬ್ಬ ಸಂಪೂರ್ಣ ಕುತೂಹಲದಿಂದ ಹೋದ, ಮತ್ತೊಬ್ಬ ಅದಕ್ಕೆ ವಿರೋಧವಾಗಿ ನಾನು ಹೇಗಪ್ಪ ಹೋಗಲಿ, ಅವನು ಹೀಗಿದ್ದಾನಲ್ಲ, ಅವನು ಹಾಗಿದ್ದಾನಲ್ಲ, ಅಷ್ಟು ದೊಡ್ಡವನಲ್ಲ, ನನ್ನ ಜೊತೆ ಯಾವಾಗಲೋ ಎಷ್ಟೋ ವರ್ಷಗಳಿಂದ ಓದಿದ್ದವನು, ಈಗ ನಾನು ಅವನ ಹತ್ರ ಹೇಗೆ ಹೋಗಲಿ ಅನ್ನುವಂತಹ ಒಂದು ಭಾವನೆಯಿಂದಾನೇ ಅವನು ಶ್ರೀಕೃಷ್ಣನ ಬಳಿ ಹೋದ. ಆ ರೀತಿಯಲ್ಲಿ ಕುಚೇಲ ಇದೇ ರೀತಿ ಅವನು ಯೋಚನೆ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕುಚೇಲನನ್ನು ಮೊದಲು ನಾವು ಈಗ ತಾನೇ ಆ ಕಂಸ ಬೇರೆ ಬೇರೆ ರೀತಿಯಲ್ಲಿ ಆಳುಗಳನ್ನು ಹಾಕಿದ್ದ ಬೇರೆ ಬೇರೆ ಕಡೆಯಲ್ಲಿ ಅಂತ ನೋಡಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಆಳುಗಳು ನಿಂತಿದ್ರು ಆಸ್ಥಾನದ ಹೊರಗೆ, ಅಂದರೆ ಅರಮನೆಯ ಹೊರಗೆ ದ್ವಾರಕೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಆಳುಗಳು ನಿಂತಿದ್ರು. ಮೊದಲಿಗೆ ಅತ್ಯಂತ ಹೊರಗಿರುವಂತಹ ದ್ವಾರ, ಆ ದ್ವಾರದಲ್ಲಿ 2 ದ್ವಾರಪಾಲಕರು ಅವರು ಇವನನ್ನು ತಡಿತಾರೆ, ಕುಚೇಲನನ್ನು ತಡಿತಾರೆ. ಆ ಕುಚೇಲನನ್ನು ಹೀಗೆ ತಡೆದ ಕೂಡಲೇ ಆ ಕುಚೇಲನಿಗೆ ತನ್ನ ಹಿಂಜರಿಕೆ ಇನ್ನೂ ಹೆಚ್ಚಾಗೋಯ್ತು. ಇದು ಹೇಗೆ ಅಂತ ಅಂದರೆ, ನಾವು ಈಗ ಬಹಳಷ್ಟು ದೊಡ್ಡ ಒಂದು ಆಫೀಸ್ ಆಗಿರ್ಬೋದು ಅಥವಾ ದೊಡ್ಡ ಯಾವುದೋ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಇಂಥ ಕಡೆ ನಾವು ಹೋದರೆ ನಾವು ಸೆಕ್ಯೂರಿಟಿಯಲ್ಲಿ ನಾವು ಇಂಥವ್ರನ್ನ ಮೀಟ್ ಮಾಡಿ ಹೋಗ್ತೀವಿ ಅಂತ ಅವ್ರಿಗೆ ಹೇಳಬೇಕಲ್ವಾ ಸೆಕ್ಯೂರಿಟಿಲಿ. ಆವಾಗ ನಾವಲ್ಲಿ ಕಾಯ್ತಾ ಇರಬೇಕು. ಅಂಥವ್ರು ನೀವು ಒಳಗೆ ಬನ್ನಿ ಅಂತ ಹೇಳಿದ್ರೆ ಆ ಸೆಕ್ಯೂರಿಟಿಯಿಂದ ನಾವು ಒಳಗೆ ಹೋಗ್ಬೋದು ಅಲ್ವಾ. ಅದೇ ರೀತಿ ಇಲ್ಲೂ ಸಹ ಇವನು ಕಾಯಬೇಕು, ಆದರೆ ಅವನು ತಡೆದು ಕೂಡಲೇ ಇವನ ಹಿಂಜರಿಕೆ ಇನ್ನೂ ಸ್ವಲ್ಪ ಹೆಚ್ಚಾಗೋಯ್ತು.
ನಾನು ಇಷ್ಟು ದೂರ ಏನೋ ಬಂದ್ಬಿಟ್ಟೆ, ಆದರೂ ಸಹ ಇಲ್ಲಿ ಇವರು ಬೇರೆ ತಡೀತಾ ಇದ್ದಾರೆ, ನಾನು ವಾಪಸ್ ಹೋಗೋದೇ ಮೇಲು ಅಂತ ಕಾಣುತ್ತೆ ಅಂತ ಹೇಳಿ ಅವನ ಹಿಂಜರಿಕೆ ಆ ರೀತಿಯಾಗಿ ಹೆಚ್ಚಾಯಿತು. ಆದರೆ ಅದೇ ಸಮಯದಲ್ಲಿ ಆ ದ್ವಾರಪಾಲಕರು ಏನು ಹೇಳ್ತಾರೆ ಇವನಿಗೆ ಅಂತ ಹೇಳಿದ್ರೆ, ನಿನಗೆ ಈಗ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಹೌದು, ಅದ್ರ ಜೊತೆಗೆ ನೀನು ಇಲ್ಲಿರು, ನಾನು ಹೋಗಿ ಕೇಳ್ಕೊಂಬರ್ತೀನಿ ಅಂತ ಹೇಳಿ ಒಬ್ಬ ದ್ವಾರಪಾಲಕ ಒಳಗೆ ಹೋಗ್ತಾನೆ. ಅವನಿನ್ನೂ ಒಳಗೆ ಹೋಗುತ್ತಿರಬೇಕಾದ್ರೇ ಈ ಒಂದು ಕಾನ್ವರ್ಸೇಷನ್ ಎಲ್ಲ ಶ್ರೀಕೃಷ್ಣನಿಗೆ ಮಾಡಿಯ ಮೇಲೆ ಎಲ್ಲೋ ಇದ್ದರೂ ಸಹ ಇದೆಲ್ಲ ಅವನ ಕಿವಿಗೆ ಬಿದ್ದು ಆ ಶ್ರೀಕೃಷ್ಣ ಆ ಮಾಡಿಯ ಮೇಲೆ ಎಲ್ಲೋ ಇದ್ದರೂ ಸಹ ಅಲ್ಲಿಂದ ಓಡೋಡಿ ಬರ್ತಾನೆ. ಓಡೋಡಿ ಹೇಗೆ ಬರ್ತಾನೆ ಅಂದರೆ, ಹಾಗೆ ಸುಮ್ಮನೆ ಬರಲ್ಲ, ಸಂತೋಷದ ಕಣ್ಣೀರೊಂದಿಗೆ ಎರಡೂ ಕಣ್ಣುಗಳಲ್ಲಿ ಅವನು ಬಂದು ಹಾಗೆ ಆ ಪಾಲಕರನ್ನು ಆ ಕಡೆ ಈ ಕಡೆ ತಳ್ಳಿ ಆ ಕುಚೇಲನನ್ನು ಹಾಗೇ ತಪ್ಕೊಳ್ತಾನೆ. ಈ ರೀತಿಯಲ್ಲಿ ಕುಚೇಲ ಅಷ್ಟು ಹಿಂಜರಿಕೆಯಿಂದ ಹೋದರೂ ಸಹ ನಾವು ಒಂದು ಅಡಿ ಇಟ್ಟರೆ ಎಲ್ಲೋ ಇದ್ದಂತಹ ಕೃಷ್ಣ ನಮ್ಮ ಬಳಿಯ ಹೇಗೆ 10 ಅಡಿಗಳನ್ನು ಇಟ್ಟು ಬರ್ತಾನೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಆ ಮೂಲಕ ನಾವು ಈ ಕಥೆಯಲ್ಲಿ ನೋಡುವಂಥದ್ದು, ದೇವಾದಿದೇವನೈ ಷಂಡ್ರನಾಂ ಸೇವಿತ್ತಾಲ್ ಆವಾಯಂಡ್ರಾರಾಯ್ಂದ್ ಅರುಳೇಲೋರ್ ಎಂಪಾವಾಯ್. ಆವಾಯಂಡ್ರಾರಾಯ್ಂದ್ ಅರುಳೇಲೋರ್ ಎಂಪಾವಾಯ್ ಅಂತ ಅಂದರೆ, ಇಲ್ಲಿ ನಾವು ಹೇಗೆ ಹೋಗಬೇಕು ಅಂತ ಅಂದರೆ, ನಾವು ಆಸೆಯಿಂದ ಅವನ ಬಳಿ ಹೋಗಬೇಕು. ಅದು ನಾವು ಅಕ್ರೂರರ ಬಳಿ ನೋಡಿದ್ವಿ. ಆ ರೀತಿಯಾಗಿ ಆಸೆಯಿಂದ ನಾವು ಅವನ ಬಳಿ ಹೋಗಲಿಲ್ಲ ಅಂದರು ಕುಚೇಲನ ರೀತಿಯಲ್ಲಿ, ನಾವು ಅವನ ಬಳಿ ಹೋದ್ರೇ ಸಾಕು, ನಾವು 1 ಅಡಿ ಇಟ್ಟರೆ ಸಾಕು, ಅವನು 10 ಅಡಿ ಇಡ್ತಾನೆ ನಮ್ಮ ಕಡೆಗೆ. ಆ ರೀತಿಯಲ್ಲಿ ಇಲ್ಲಿ ನಾವು ಆ ಕುಚೇಲನನ್ನೂ ನೋಡಿದ್ವಿ, ಅದೇ ಸಮಯದಲ್ಲಿ ನಾವು ಆ ಅಕ್ರೂರನನ್ನು ನೋಡಿದ್ವಿ. ಈ ರೀತಿಯಾಗಿ ಅಲ್ಲಿ ಕುಚೇಲ ಹೋಗಿದ್ದಾನೆ. ಆಸೆ ಇಲ್ಲದೆ ಹೋದರೂ ಸಹ, ಹಿಂಜರಿಕೆ ಅನ್ನೋದು ಮನಸ್ಸಲ್ಲಿದ್ದರೂ ಸಹ, ನಾವು 1 ಅಡಿ ಇಟ್ಟರೆ ಸಾಕು, ಅವನು 10 ಅಡಿ ನಮ್ಮ ಕಡೆ ಇಟ್ಟನಲ್ಲ, ಅದನ್ನೇ ಇಲ್ಲಿ ಆವಾಯಂಡ್ರಾರಾಯ್ಂದ್. ಆವ ಅಂತ ಅಂದರೆ ಆ ಒಂದು ಸಣ್ಣ ಆಸೆ ಇದ್ದರೂ ಸಾಕು, ಆ ಸಣ್ಣ ಆಸೆಯಿಂದ ನಾವು ಸುಮ್ಮನೆ ಇನಿಷಿಯೇಟ್ ಮಾಡಿ 1 ಸ್ಟೆಪ್ ಇಟ್ಟರೂ ಸಾಕು, ಅವನು ನಮ್ಮ ಬಳಿ ಬರ್ತಾನೆ. ಎಂಡ್ರು ಆರಾಯ್ಂದ್ ಅರುಳೇಲೋರ್ ಎಂಪಾವಾಯ್. ಇಲ್ಲಿ ಆರಾಯ್ಂದ್ ಅರುಳೇಲೋರ್ ಎಂಪಾವಾಯ್ ಅಂತ ಅಂದರೆ, ಇದಕ್ಕೆ ಬಹಳ ವಿಶೇಷವಾದ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ನಾವು ಆ ಶ್ರೀಕೃಷ್ಣನ ಬಳಿಯಾಗಲಿ ಆ ಭಗವಂತನ ಬಳಿಯಾಗಲಿ ನಾವು ಹೋದ ಕೂಡಲೇ ಅವನು ನಮಗೆ ಹಾಗೇ ತಕ್ಷಣವೇ ಕೃಪೆ ಮಾಡ್ತಾನ ಅಂತ ಅಂದರೆ, ನಾವು ಕೆಲವೊಂದಷ್ಟು ಸ್ಥಳಗಳಲ್ಲಿ ನೋಡ್ಬೋದು, ಕೆಲವೊಂದಷ್ಟು ಸನ್ನಿವೇಶಗಳಲ್ಲಿ ನೋಡ್ಬೋದು, ಅವನು ಹಾಗೆ ತಕ್ಷಣ ಮಾಡುವುದಿಲ್ಲ. ಅಲ್ಲಿ ಒಂದು ಟೆಸ್ಟ್ ಇರುತ್ತೆ, ಅಥವಾ ಅಲ್ಲಿ ಒಂದು ಡಿಸ್ಕಷನ್ ಇರುತ್ತೆ, ಚರ್ಚೆ ಇರುತ್ತೆ. ಅದಾದ ಮೇಲೆ ಅವನು ಚರ್ಚೆ ಮಾಡಿದ ಮೇಲೆ ನಮಗೆ ಕೃಪೆ ಮಾಡ್ತಾನೆ ಅಂತ ಹೇಳಿ ಆರಾಯ್ಂದ್ ಅರುಳೇಲೋರ್ ಎಂಪಾವಾಯ್ ಅಂತ ಹೇಳಿ ಇಲ್ಲಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅವನು ಎಲ್ಲಿ ಈ ರೀತಿ ಮಾಡಿದ ಅಂತ ನಾವು ನೋಡೋದಾದರೆ, ದಂಡಕಾರಣ್ಯದಲ್ಲಿ ಸೀತೆ ಹಾಗೂ ರಾಮರು ಇವರಿಬ್ಬರೂ ಸಹ ದಂಡಕಾರಣ್ಯದಲ್ಲಿ ಹೋಗುತ್ತಿದ್ದಂತಹ ಒಂದು ಸಮಯದಲ್ಲಿ ಅಲ್ಲಿ ಎಲ್ಲ ಮಹರ್ಷಿಗಳು ಬಂದು ಈ ಸೀತಾರಾಮರನ್ನು ಶರಣಾಗತಿ ಮಾಡ್ತಾರೆ. ಆ ಎಲ್ಲ ಮಹರ್ಷಿಗಳಿಗೂ ಅವರೆಲ್ಲರೂ ಅಂಗವಿಕಲರಾಗಿರ್ತಾರೆ. ಈ ಕಥೆ ನಿಮಗೆ ಗೊತ್ತು ಅಲ್ವಾ? ಅಂಗವಿಕಲರಾಗಿದ್ದು ಅವರು ಪ್ರಾರ್ಥನೆ ಮಾಡ್ತಾರೆ, ನಮ್ಮನ್ನು ಬಂದು ರಕ್ಷಿಸು ಅಂತ ಹೇಳಿ. ಆ ಸಮಯದಲ್ಲಿ ಅಲ್ಲಿ ಈ ಶ್ರೀರಾಮ ಹೇಳ್ತಾನೆ, ಸರಿ ನಾನು ನಿಮ್ಮನ್ನು ರಕ್ಷಿಸ್ತೀನಿ ಅಂತ ಹೇಳ್ತಾನೆ. ಅವನು ಈಗ ಹೇಳ್ತಾನೆ ರಕ್ಷಿಸ್ತೀನಿ ಅಂತ ಹೇಳಿ, ಇಲ್ಲ ಶ್ರೀರಾಮ ಹಾಗೆ ಹೇಳಲ್ಲ. ಶ್ರೀರಾಮ ಹೇಗೆ ಹೇಳ್ತಾನೆ ಅಂತ ಅಂದರೆ, ಪ್ರಸೀದಂತು ಭವಂತೋ ಮೇ ಹೀರೇಶ ತು ಮಮಾತುಲ ಯದೀದೃಶೈರಹಂ ವಿಪ್ರೈಹಿ ಉಪಸ್ಥೈರುಪಸ್ಥಿತಃ ಕಿಂ ಕರೋಮೀತಿ ಚ ಮಯಾ ವ್ಯಾಹೃತಂ ದ್ವಿಜಸನ್ನಿಧೌ ಅಂತ ಹೇಳಿ ಈ ಮಾತನ್ನು ಶ್ರೀರಾಮ ಹೀಗೆ ಆ ಒಂದು ಋಷಿಗಳ ಮಧ್ಯೆ ನಡೆದಂತಹ ಮಾತನ್ನು ಕಾನ್ವರ್ಸೇಷನ್ನಲ್ಲಿ ನಂತರ ಸೀತೆಯ ಬಳಿ ಹೇಳ್ತಾ ಇದ್ದಾನೆ. ಅವ್ರನ್ನೆಲ್ಲ ದಾಟಿ ಹೋಗಾಯಿತು, ಮುಂದಕ್ಕೆ ರಕ್ಷಣೆ ಎಲ್ಲ ಮಾಡಾಯಿತು. ಈಗ ರಕ್ಷಣೆ ಇನ್ನೂ ಮಾಡಿಲ್ಲ, ರಕ್ಷಣೆ ಮಾಡಬೇಕು. ಆದರೆ ಈ ಒಂದು ಸಮಯದಲ್ಲಿ ಸೀತೆ ಶ್ರೀರಾಮನಿಗೆ ಒಂದು ಪ್ರಶ್ನೆ ಕೇಳ್ತಾಳೆ. ಇಲ್ಲಿ ಹೆಂಗಸರು ಇದನ್ನು ಖಂಡಿತ ಮಾಡಬೇಕು. ಅದೇನು ಅಂತ ಅಂದರೆ, ಸೀತೆ ಯಾರು? ಧರ್ಮಪತ್ನಿ. ಸೀತೆ ಏನನ್ನು ಬಯಸ್ತಾಳೆ? ತನ್ನ ಶ್ರೀರಾಮನ ಒಂದು ಹಿತವನ್ನೇ ಬಯಸ್ತಾಳೆ ಅಲ್ವಾ? ಆ ರೀತಿಯಲ್ಲಿ ಈ ರೀತಿ ಮಹರ್ಷಿಗಳೆಲ್ಲ ಬಂದರು. ಹೌದು, ಅವರು ನಮ್ಮನ್ನು ಕಾಪಾಡು ಅಂತ ಕೇಳಿದ್ರು. ಹೌದು,
ನೀನು ತಕ್ಷಣವೇ ಹೇಗೆ ಒಪ್ಕೊಂಡ್ಬಿಟ್ಟೆ ಶ್ರೀರಾಮ ಅಂತ ಹೇಳಿ ಇಲ್ಲಿ ಸೀತೆ ಕೇಳ್ತಾಳೆ. ಸೀತೆ ಹಾಗೆ ಕೇಳೋದಕ್ಕೆ ಕಾರಣ ಏನು ಅಂತ ಅಂದರೆ, ಸೀತೆ ಹಿತದಲ್ಲಿ, ಶ್ರೀರಾಮನ ಹಿತದಲ್ಲಿ ಅವಳ ಫೋಕಸ್ ಇದೆ. ಶ್ರೀರಾಮನಿಗೆ ಹಿತ ಆಗಬೇಕು ಯಾವಾಗಲೂ ಅಂತ ಹೇಳಿ. ಯಾಕೆ ಅಂತ ಅಂದರೆ, ಇವರು ಈಗ ತಾನೇ ಕಾಡಿನೊಳಗೆ ಬಂದಿದ್ದಾರೆ. ಇದಕ್ಕೆ ಮುಂಚೆ ಎಲ್ಲ ಚಿತ್ರಕೂಟದಲ್ಲಿದ್ದರು. ದಂಡಕಾರಣ್ಯಕ್ಕೆ ಈಗ ತಾನೇ ಬಂದಿದ್ದಾರೆ. ದಂಡಕಾರಣ್ಯದೊಳಗೆ ಬಂದ ಕೂಡಲೇ ಇಲ್ಲಿ ಮಹರ್ಷಿಗಳೆಲ್ಲ ಬಂದು ಮೀಟ್ ಮಾಡ್ತಾರೆ. ಅವರು ಬಂದು ಮೀಟ್ ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳ್ತಾರೆ. ಆ ರಾಕ್ಷಸರಿಂದ ರಕ್ಷಣೆ ಮಾಡು ಅಂತ ಕೇಳ್ತಾರೆ. ಆ ರಾಕ್ಷಸರು ನಮಗೇನು ಮಾಡಿದ್ರು ಶ್ರೀರಾಮ? ನಮಗೇನು ಮಾಡಲಿಲ್ವಲ್ಲ. ಆ ರಾಕ್ಷಸರ ವಿರುದ್ಧ ನೀನು ಯಾಕೆ ಆಯುಧವನ್ನು ಎತ್ತಬೇಕು? ಅವರ ವಿರುದ್ಧ ನೀನು ಯಾಕೆ ದ್ವೇಷವನ್ನು ತೋರಿಸ್ಬೇಕು ಅಲ್ವಾ? ಅವರು ನಮಗೇನು ಮಾಡಲಿಲ್ಲ. ನಾವು ಇಲ್ಲಿ ಕಾಡಿಗೆ ಬಂದಿರುವಂಥದ್ದು ನಾವು ನಮ್ಮ ಪಾಡಿಗೆ ಶಾಂತವಾಗಿರುವಂಥದ್ದಕ್ಕೆ ನೀನು ಇಲ್ಲದೇ ಇರುವಂತಹ ದ್ವೇಷವನ್ನೆಲ್ಲ ಯಾಕೆ ಕಟ್ಕೊಳ್ತೀಯ ಆ ರಾಕ್ಷಸರ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ಇಲ್ಲಿ ಸೀತೆ ಒಂದು ಕ್ವಶನ್ ಮಾಡ್ತಾಳೆ ಶ್ರೀರಾಮನಿಗೆ. ಶ್ರೀರಾಮ ಇದಕ್ಕೆ ಉತ್ತರ ಹೇಳಬೇಕು. ಶ್ರೀರಾಮ ಏನು ಉತ್ತರ ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಇವತ್ತಿನ ದಿನ ನಾವು ಈ 8ನೆಯ ಪಾಶುರದವರೆಗೂ ನೋಡಿದ್ದೀವಿ. 8ನೆಯ ಪಾಶುರದಲ್ಲಿ ಆವಾ ಎಂಡ್ರಾರಾಯಿಂದ್ ಅರುಳೇಲೋರೆಂಪಾವ ಎನ್ನುವಂತಹ ಇದಕ್ಕೆ ವಿಶೇಷ ಅರ್ಥಗಳನ್ನು ನೋಡ್ತಾ ಇದ್ದೇವೆ. ಈ ವಿಶೇಷ ಅರ್ಥಗಳನ್ನು ನಾವು ಮುಂದಿನ ಉಪನ್ಯಾಸವಾದ, ಇದನ್ನು ಮುಖ್ಯವಾದ ಪ್ರಕಟಣೆ ಎಲ್ಲರೂ ಕೇಳಿಸ್ಕೊಳ್ಳಿ. ಮುಂದಿನ ಉಪನ್ಯಾಸ ನಾಳೆ ನಾಳಿದ್ದು ಹಾಗೂ 2 ದಿನಗಳು ಇರೋಲ್ಲ. ಮುಂದಿನ ಉಪನ್ಯಾಸ ಬುಧವಾರ ಇರುತ್ತೆ. ಬುಧವಾರ ಅಲ್ಲ, ಕ್ಷಮಿಸ್ಬೇಕು, ಗುರುವಾರ ಇರುತ್ತೆ. 26ನೇ ತಾರೀಕು ಗುರುವಾರ ಮುಂದಿನ ಉಪನ್ಯಾಸ ಇರುತ್ತೆ. ಆ ಸಮಯದಲ್ಲಿ ಈ ಮಂಗಳವಾರ ಹಾಗೂ ಬುಧವಾರ ಈ ಪ್ರಕಟಣೆಯನ್ನು ಕೂಡ ಇಲ್ಲಿ ಮಾಡಿಬಿಡ್ತೀನಿ. ಅದೇನು ಅಂತ ಅಂದರೆ, ನಮ್ಮ ಸ್ವಾಮಿಗಳಾದಂತಹ ಶ್ರೀ APN ಸ್ವಾಮಿಗಳು ಹಾಗೂ ಅವರ ಶಿಷ್ಯರಾದಂತಹ ನಾವು ಮತ್ತಿತರ ಶಿಷ್ಯರು ಎಲ್ಲೆಲ್ಲಿದ್ದಾರೆ ಅಂತ ಅಂದರೆ, ಭಾರತದಲ್ಲೂ ಎಲ್ಲೆಲ್ಲೂ ಇದ್ದಾರೆ. ಮುಂಬೈ ಎಲ್ಲ ಕಡೆಯೂ ಇದ್ದಾರೆ. ಮುಂಬೈ, ಚೆನ್ನೈ ಎಲ್ಲ ಕಡೆಯೂ ಇದ್ದಾರೆ. ಅದಲ್ಲದೆ ಆಸ್ಟ್ರೇಲಿಯಾ, ಯುರೋಪು ಇಂಥ ಕಡೆಯೂ ಇದ್ದಾರೆ. ಅಲ್ಲಿಂದೆಲ್ಲ ಶಿಷ್ಯರು ಬರ್ತಾ ಇದ್ದಾರೆ. ಎಲ್ಲಿಗೆ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ. ಅಲ್ಲಿ 24-25ನೇ ತಾರೀಕು ಪಾದುಕಾ ಸಹಸ್ರ ಮಹೋತ್ಸವ ನಡೆಯಲಿದೆ. ಇಲ್ಲಿಗೆ ವಿದೇಶದಿಂದ ಎಲ್ಲ ಸ್ವಾಮಿಯ ಶಿಷ್ಯಂದರೆಲ್ಲ ಬರ್ತಾ ಇದ್ದಾರೆ. ತಮಗೆಲ್ಲರಿಗೂ ಆದರದ ಸ್ವಾಗತ. ತಾವು ಬರಬೇಕು ಅಂತ ಕೇಳ್ಕೊಳ್ತೀನಿ. ಆ ರೀತಿಯಲ್ಲಿ 24-25 ಅಡಿಯೇನನು ಆ ಒಂದು ದೇವಸ್ಥಾನದ ಉತ್ಸವದಲ್ಲಿ ಇರ್ತೀನಿ. ಆದ್ದರಿಂದ ಇಲ್ಲಿ ಉಪನ್ಯಾಸ ಇಲ್ಲ. 26ನೇ ತಾರೀಕು ಮತ್ತೆ ಮುಂದಿನ ಉಪನ್ಯಾಸ. 26ನೇ ತಾರೀಕಿನ ಉಪನ್ಯಾಸದಲ್ಲಿ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀವನ್ ಷಡೋಪಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಶ್ರೀಮತೆ ಅನಂತ ಪದ್ಮನಾಭಾರ್ಯ ಮಹಾದೇಶಿಕಾಯ ನಮಃ.